ನಮಸ್ಕಾರ. ಆರೋಗ್ಯ ರಹಸ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿಂಚನಾ. ಹುಟ್ಟುಗುಣ ಸುಟ್ರು ಹೋಗಲ್ಲ ಅನ್ನೋ ಮಾತಿದೆ. ಆದರೆ ಅಸಲಿಗೆ ಈ ಮಾತಿನ ಅರ್ಥ ಏನು? ನಮ್ಮ ಗುಣಗಳನ್ನು ಬದಲಾಯಿಸೋದಕ್ಕೆ ಆಗೋದೇ ಇಲ್ವಾ, ಅಥವಾ ಹುಟ್ಟುಗುಣದ ಬದಲಾವಣೆ ಸಾಧ್ಯನಾ? ಈ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ. ಈ ಕುರಿತು ತಿಳಿಸಿಕೊಡಲು ನಮ್ಮೊಂದಿಗಿದ್ದಾರೆ ಶ್ರೀಮಾನ್ ಶ್ರೀ ಪುರುಷೋತ್ತಮ್ ದೇಶಿಕ್ ಗುರೂಜಿ ಅವರು. ಬನ್ನಿ ಗುರುಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ಗುರೂಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಗುರೂಜಿ, ಹುಟ್ಟುಗುಣದ ಬದಲಾವಣೆ ಸಾಧ್ಯನಾ ಅಂತ? ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಇದು ಪ್ರಶ್ನೆ ಯೋಚನೆ ಮಾಡಬೇಕಾ ಮಾಡಬಾರ್ದಾ ಅಂತಕ್ಕಂಥದ್ದೇ ಸ್ವಲ್ಪ ಅನುಮಾನ ಬರುತ್ತೆ. ಯಾಕೆಂದರೆ ಕೆಲವರು ಬದಲಾವಣೆ ಆಗ್ತಾರೆ, ಆಗಿದ್ದಾರೆ. ಅದಕ್ಕೆ ಕೆಲವೊಂದು ಪುರಾವೆಗಳು, ಸಾಧ್ಯತೆಗಳಿದೆ. ಮೊದಲು ಆಗಿದ್ದ, ಹೀಗೆ ಚೇಂಜ್ ಆಗಿದ್ದಾನೆ, ಸಾಧ್ಯ ಇದೆ. ಆದರೆ ಬದಲಾವಣೆ ಸಂದರ್ಭಕ್ಕಷ್ಟೇ ಬದಲಾವಣೆ ಆಗಿರೋದು, ರಿಯಾಲಿಟಿ ಬದಲಾವಣೆ ಆಗಿರಲ್ಲ. ಅವ್ರ ಬಾಯಲ್ಲೇ ಬರುತ್ತೆ, ನಾನು ನೀನು ಅಂದ್ಕೊಂಡಷ್ಟು ಸುಲಭದ ಮನುಷ್ಯ ಅಲ್ಲ, ಹೌದು, ನಾನು ಮೊದಲು ಏನು ಅಂತ ನೋಡ್ಕೊ, ಸ್ವಲ್ಪ ಜ್ಞಾಪಕ ಮಾಡ್ಕೊ, ನಾನು ಅದು ಬೇಡ ಅಂತ ಬಿಟ್ಟಿದ್ದೀನಿ ಬಂತಲ್ಲ. ಹೌದು, ಬೇಕು ಅಂದರೆ ನಾನು ಮತ್ತೀಗ ತೋರಿಸ್ಬೇಕಾಗತ್ತೆ. ಇದಕ್ಕೆ ಉದಾಹರಣೆ, ಚಿನ್ನವನ್ನು ಎಷ್ಟು ಸಲ ಬೆಂಕಿಗೆ ಹಾಕಿದ್ರೂ ಚಿನ್ನ ಬದಲಾಗಲ್ಲ. ಹಾಲು ಏನೇ ಬಿಸಿ ಮಾಡಿದ್ರೂ ರುಚಿ ಬದಲಾಗಲ್ಲ. ಯಾಕೆ ಉದಾಹರಣೆ ಅಂತಂದರೆ, ಈ ಬದಲಾವಣೆ ಆಗುವಂತಹ ಒಂದು ವಿಚಾರ, ಮತ್ತು ಹಾಗಿದ್ದ ಮೇಲೆ ಬದಲಾವಣೆ ಆಗಬೇಕಾ ಪ್ರಶ್ನೆ ಬರುತ್ತೆ. ಬದಲಾವಣೆ ಆಗಲ್ಲ, ಓಕೆ. ಹಾಗಿದ್ಮೇಲೆ ಮನುಷ್ಯ ಬದಲಾವಣೆ ಆಗಬೇಕಾ? ಇದು ನಾವು ತಿಳ್ಕೊಳ್ಬೇಕಾದಂಥ ಅತಿ ಮುಖ್ಯವಾದ ವಿಷಯ. ಈ ರಹಸ್ಯಕ್ಕೆ ಕಾರಣಕರ್ತನಾಗಿರ್ತಕ್ಕಂತಹ ಶ್ರೀಮನ್ನಾರಾಯಣನ ಪಾದ ಕಮಲಗಳಿಗೆ ಕೋಟಿ ಕೋಟಿ ನಮನಗಳನ್ನು ಅರ್ಪಣೆಯನ್ನು ಮಾಡಿ ಒಂದು ಸಣ್ಣ ಉದಾಹರಣೆ. ಒಂದು ಸಲ ಮನುಷ್ಯ ಜನ್ಮ ಪಡೆಯೋದಕ್ಕೆ ಸಾವಿರಾರು ಜನ್ಮ ಪ್ರಾಣಿಗಳು ಕಾಯಬೇಕಂತೆ. 1000 ಜನ್ಮಗಳು ಪ್ರಯತ್ನ ಪಟ್ಟಾಗ ಪ್ರಾಣಿಗಳು ಒಂದು ಸಲ ಮನುಷ್ಯ ಜನ್ಮ ಸಿಗತ್ತಂತೆ. ನಮಗೆ ಮನುಷ್ಯ ಜನ್ಮ ಸಿಕ್ಕಿದೆ, ಅದನ್ನು ನಾವು ತಿಳ್ಕೊಳ್ಳದೆ ಅರಿಯದೆ ಮತ್ತೆ ಹುಡ್ತೀವಿ, ಮತ್ತೆ ಸಾಯ್ತೀವಿ. ಇದಕ್ಕೆ ನಮ್ಮಲ್ಲಿ ಬದಲಾವಣೆ ಆಗಬೇಕಾ ಬೇಡವಾ? ಬದಲಾವಣೆ ಆದರೆ ಹೇಗೆ ಬದಲಾವಣೆ ಆಗಬೇಕು ಅಂತಕ್ಕಂಥ ಸತ್ಯವನ್ನು ತಿಳ್ಕೋಬೇಕಾಗತ್ತೆ. ಈ ರಹಸ್ಯಕ್ಕೆ ಕಾರಣಕರ್ತನಾಗಿರ್ತಕ್ಕಂತಹ ಶ್ರೀಮನ್ನಾರಾಯಣನ ಪಾದ ಕಮಲಗಳಿಗೆ ಕೋಟಿ ಕೋಟಿ ನಮನಗಳನ್ನು ಅರ್ಪಣೆಯನ್ನು ಮಾಡಿ ವಿಚಾರಕ್ಕೆ ಬರೋದೇ ಆದರೆ, ಒಂದು ನೇರವಾಗಿ ಈ ವಿಷಯ, ತಂದೆ ತಾಯಿ ಅಂದರೆ ಪೋಷಕರು ಮಗುವಿಗೆ, ತಂದೆ ತಾಯಿಗೆ ಒಂದು ಪ್ರಶ್ನೆ ಬರುತ್ತೆ. ಪ್ರಶ್ನೆ ಏನು? ಈಗ ನೀನು ನಿಮ್ಮ ತಂದೆಗೆ ಪ್ರಶ್ನೆ ಕೇಳ್ತೀಯ, ನಾನು ಯಾರು? ನಿಮ್ಮ ತಂದೆ ಕೇಳ್ತೀಯ, ನನ್ನ ಮಗಳು. ಹೌದಾ? ನೀವು ಯಾರು? ನನಗೆ ತಂದೆ. ಇಲ್ಲಿ ಇಷ್ಟೇ ನಡೀತಾ ಇರೋದು, ಹೌದಾ? ಅದಲ್ಲ, ಆ ಪ್ರಶ್ನೆಗೆ ಆ ಉತ್ತರ ಅಲ್ಲ. ಅದು ಸತ್ಯ, ತಂದೆ ಮಗಳು ಸತ್ಯನೇ. ಆದರೆ ಅದು ಸರಿಯಾದ ಸಮಂಜಸವಾದ ಉತ್ತರ ಅಲ್ಲ. ಯಾಕೆ ಅಂದರೆ, ನೀನು ನನ್ನ ದೇಹ ಅಂತ ನೀನು ಹೇಳ್ತೀಯ, ಇದು ದೇಹ ನಿನ್ನದಲ್ಲ, ಅಪ್ಪಂದು. ಅಂದರೆ ಅವರು ಆಹಾರ ಏನು ತಿಂಡಿ ತಿಂದಿರ್ತಾರೋ, ಊಟ ತಿಂದಿರ್ತಾರೋ, ಹೇಗೆ ತಿಂದಿರ್ತಾರೋ ಅದರ ಜೆರಾಕ್ಸ್ ನೀನು. ಅಂದರೆ ನಿನ್ನದೇನು ಪಾತ್ರನೇ ಇಲ್ಲ ಅಲ್ಲಿ. ಹೌದು, ಈ ದೇಹ ಯಾರದ್ದು? ಅಪ್ಪಂದು. ಅಂದ ಮೇಲೆ ನೀನು ಸರಿ ಹೋಗು, ನೀನು ಬದಲಾವಣೆಗುವಂಥ ಅಪ್ಪ ಅಮ್ಮ ಬುದ್ಧಿ ಹೇಳೋ ಈ ಸಮಾಜ ಎಷ್ಟು ಮಟ್ಟಿಗೆ ಸರಿ? ಅರ್ಥ ಆಯ್ತೇನಮ್ಮ? ದೇಹ ಅಪ್ಪಂದಾದ ಮೇಲೆ ಈ ಮಗು ಹೆಂಗೆ ಬದಲಾವಣೆ ಆಗಬೇಕು? ಹೌದು, ಜೆರಾಕ್ಸ್ ಅದು. ಜೆರಾಕ್ಸ್ ಹೆಂಗೆ ಚೇಂಜ್ ಮಾಡೋದು? ಅಲ್ಲಿ ಏನು ಪ್ರಿಂಟ್ ಇದೆ ಇಲ್ಲಿ ಬಂದಿದೆ ಅಲ್ವಾ? ಇದನ್ನು ನಾವು ತಿಳ್ಕೊಳಕ್ಕಾಗಿದೆ ಅಂತನಾ? ಇಲ್ಲ. ಅಪ್ಪಗೆ ಹೇಳಿದ್ರೆ ನಾನೇ ಅಂತಾರೆ, ಮಗಳು ಕೇಳಿದ್ರೆ ಮಗ ಕೇಳಿದ್ರೆ ನಾನೇ ಅಂತಾರೆ. ನಾನು ಅಲ್ವೇ ಅಲ್ಲ ಅದು. ನಾನು ಆಗಿದ್ರೆ ಬದಲಾವಣೆ ಆಗಬೇಕಿತ್ತು ಅಲ್ವಾ? ಈಗ ಆಗಿಲ್ಲ ಅಂತ ಇಟ್ಕೊಳ್ಳೋಣ. ಮತ್ತು ನಾವು ಏನು ಮಾಡ್ಬೇಕು? ಹಾಗಾದರೆ ಯಾಕೆ ಆಗಬೇಕಿಲ್ಲಿ ಬದಲಾವಣೆ? ಆಗಬೇಕಾ ಆಗಬೇಡವಾ ಅನ್ನೋ ಪ್ರಶ್ನೆ ಬರುತ್ತೆ. ಅದಕ್ಕೋಸ್ಕರವಾಗಿ ನಾವು ಒಂದನ್ನು ಪ್ರಯತ್ನ ಮಾಡಬೇಕು. ಯಾಕೆ ಅಂದರೆ, ಪೋಷಕರು
ಮಕ್ಕಳಿಗಾಗಿ ಏನು ಮಾಡಬೇಕಾಗಿತ್ತು, ಪೋಷಕರು ಮಗುಗಾಗಿ ಏನು ಮಾಡಬೇಕಾಗಿತ್ತು, ಮಗು ತಂದೆ ತಾಯಿಗೆ ಏನು ಮಾಡಬೇಕಾಗಿತ್ತು, ಇದು ಬೇಕಾಗಿದೆ ಇಲ್ಲಿ. ಹೌದಾ? ಇಲ್ಲಿಂದ ಅಲ್ಲಿಗೆ ಹೋಗ್ಬೇಕು, ಅಲ್ಲಿಂದ ಇಲ್ಲಿ ಇದೇ ತಾನೇ ಗಣಿತ. ಹೌದಾ? ಕೂಡುವುದು ಕಳೆಯುವುದು. ಇದನ್ನು ನಾವು ತಿಳ್ಕೊಳ್ಬೇಕಾದ ಅತಿ ಮುಖ್ಯವಾದ ಆಗತ್ತೆ. ಕಾರಣ ಏನಂದರೆ ಶೇಷ ಏನು ಉಳಿಯುತ್ತೆ ಅದು ಜೀವನ ಶುರು ಆಗತ್ತೆ. 0 ಉಳಿದ್ರೆ ಇಲ್ಲ, ಅಲ್ಲಿಗೆ ಸ್ಟಾಪ್ ಆಗಿದೆ ಅಂತ. ಶೇಷ ಬಂದರೆ ಇಲ್ಲ, ಬದಲಾವಣೆ ಆಗಿದೆ, ಇನ್ನು ಏನೋ ಬಾಕಿ ಇದೆ. ಇದು ನಮ್ಮ ಜೀವನದ ಜನ್ಮಾಂತರದ ತಂದೆ ತಾಯಿ ಮತ್ತು ಮಕ್ಕಳಲ್ಲಿ ಕೂಡಿ ಬಂದಂಥ ಇರುವಂತಹ ಒಂದು ಶೇಷ ಏನು ಅಂತ ತಿಳ್ಕೊಳ್ತಕ್ಕಂಥದ್ದೇ ಮನುಷ್ಯನ ಒಂದು ಕರ್ತವ್ಯ. ಆ ಶೇಷ ಇದೆಯಾ ಇಲ್ವಾ ತಿಳ್ಕೋಬೇಕು. ಆ ಶೇಷ ಯಾಕೆ ತಿಳ್ಕೋಬೇಕು ಅಂತಕ್ಕಂಥ ಲೆಕ್ಕಾಚಾರಕ್ಕೆ ಹೋದಾಗ ನಾವು ತಂದೆ ತಾಯಿ ಮಗುವಿಗೆ ಮೊದಲನೇ ಕರ್ತವ್ಯ ಏನು ಮಾಡಬೇಕು. ಹೃದಯ ಅಂತ ಮಗುವಿನಲ್ಲಿ ಇರುತ್ತೆ, ಹೌದಲ್ಲಮ್ಮ? ತಂದೆ ತಾಯಿಯಲ್ಲೂ ಹೃದಯ ಅಂತ ಇದೆ. ಹೃದಯದಲ್ಲಿ ಭಗವಂತನನ್ನು ಕೂರಿಸಿಕೊಳ್ಳುವಂತಹ ಪ್ರಯತ್ನವನ್ನು ತಂದೆ ತಾಯಿ ಮಕ್ಕಳಿಗೆ ದಾರಿ ಎರಿಬೇಕು. ಯಾವ್ದಾದ್ರು ಕೂರಿಸ್ಕೊಳ್ಳಿ ನೀವು, ಹೆಣ್ದೇವರೋ ಗಂಡ ದೇವರೋ ಶಿವನೋ ವಿಷ್ಣುನೋ ಯಾರನ್ನಾರು ಕೂರಿಸ್ಕೊಳ್ಳಿ, ಅದು ನಿಮ್ಮ ಇಷ್ಟ, ಅದಕ್ಕೆ ನಿಗದಿ ಇಲ್ಲ. ಮಗುವಿನ ಹೃದಯದಲ್ಲಿ ಭಗವಂತನ ಅನುಗ್ರಹವನ್ನು ಸ್ಥಾಪನೆ ಮಾಡತಕ್ಕಂಥ ವಿಚಾರವನ್ನು ತಂದೆ ತಾಯಿ ಮಗುವಿಗೆ ಹೇಳಿಕೊಟ್ಟಾಗ ಗರ್ಭದಲ್ಲಿದ್ದಂತಹ ದೋಷ ತಂದೆ ತಾಯಿಗೆ ನಿವಾರಣೆ ಆಗತ್ತೆ. ಯಾಕೆ ಅದು 9 ತಿಂಗಳು ಮಲಮೂತ್ರಾದಿಗಳ ಮಧ್ಯದಲ್ಲಿ ಒದ್ದಾಡಿ 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 ಹಿಂಸೆ ಪಟ್ಬಿಟ್ಟಿರುತ್ತೆ, ತಡ್ಕೊಳಕ್ಕಾಗಲ್ಲ, ಅಲ್ಲೇ ನರಕ. ಅಂದರೆ ಗರ್ಭದಲ್ಲಿರ್ಬೇಕಾದ್ರೆ ನರಕ, ಇನ್ನು ಹೊರಗೆ ಬಂದ್ಮೇಲೆ ಇನ್ನೂ ದೊಡ್ಡ ನರಕ. ಅದೇ ಮಗು ಮೆಸೇಜ್ ಏನಂಗಾದ್ರೆ ಸಂದೇಶ ಏನು ಬೇಕಲ್ಲ? ಹೌದು. ಅದಕ್ಕೆ ಯಾವಾಗ ನೋಡಿ ಜೀವನ ಮನುಷ್ಯ ಯೋಚನೆ ಮಾಡ್ತಾನೆ, ಅವನೇ ಯೋಚನೆ ಮಾಡ್ತಾನೆ, ಸಾಯ್ತಾನೆ. ಹೇಗಿದು? ಈ ವಿಚಿತ್ರವಾದ ವಿಚಾರ ನಾವು ಮಾಡಿಕೊಂಡಾಗ ವಿಚಿತ್ರ ಆಗತ್ತೆ. ಇದರ ಸತ್ಯ ಏನು ಅಂತ ಅರ್ಥ ಆಗಬೇಕು. ಯಾಕೆ ಅಂದರೆ ಋಣವನ್ನು ನಾವು ಮುಕ್ತಾಯ ಮಾಡಲೇಬೇಕು. ಇಲ್ಲ ಅಂದರೆ ತಂದೆ ತಾಯಿಗೂ ದೋಷನೇ, ಹುಟ್ಟಿದ ಮಗುವಿಗೂ ದೋಷನೇ, ಜೀವನ ಪರ್ಯಂತ ನಾವು ದೋಷದಲ್ಲೇ ಬದುಕ್ತೀವಿ. ಇದನ್ನೇ ನಾವು ತಿಳಿದೇ ಇದ್ದಾಗ ಕರ್ಮ ಅನ್ಕೋತೀವಿ. ಅದು ಕರ್ಮ ಅಲ್ಲ, ನಿನ್ನ ಕರ್ತವ್ಯ ತಪ್ಪಿಸಿದೀಯಾ. ನೀನು ಏನು ಮಾಡಬೇಕು ಮಗುಗೆ ಮಾಡಿಲ್ಲ, ಅದು ಕರ್ಮ ಅಂತ ನೀನು ಅನ್ಕೋತೀಯ. ಮಗು ತಂದೆ ತಾಯಿಗೆ ಏನು ಮಾಡಬೇಕಿತ್ತು ಮಗು ಮಾಡಿಲ್ಲ, ಅದು ನನ್ನ ಕರ್ಮ ಅಂತ ಅನ್ಕೊಳುತ್ತೆ. ಇಬ್ಬರೂ ಕರ್ಮ ಅಂದಮೇಲೆ ಇಲ್ಲಿ ಧರ್ಮ ಯಾವ್ದು ಹಾಗಾದರೆ? ಅಂದರೆ ನಾವು ಕರ್ಮದಲ್ಲೇ ಹುಟ್ಟಿದ್ದೀವಿ, ಕರ್ಮದಲ್ಲೇ ಕಾಲ ಕಳೀತಾ ಇದ್ದೀವಿ. ಇದು ಹೇಳ್ಕೊಳ್ತಕ್ಕಂಥ ವಿಚಾರ ಅಲ್ವೇ ಅಲ್ಲ. ಹಾಗಾದರೆ ಇದಕ್ಕೆ ಪರಿಹಾರ ಮಾರ್ಗ ಯಾವುದು? ಇದರಲ್ಲಿ ಸತ್ಯ ಯಾವುದು? ನಾವು ತಗೊಳ್ಬೇಕಾದದ್ದು ಯಾವುದು? ನಾವು ಮಾಡಬೇಕಾಗಿರೋದು ಯಾವುದು? ಈ ವಿಚಾರವನ್ನು ಕೆಲವೊಂದು ವಿಷಯದಲ್ಲಿ ಈ ಭಾಗಕ್ಕೆ ಸಂಬಂಧಪಟ್ಟಂಥ 2 ಲೈನನ್ನು ಹೇಳಬೇಕಾಗತ್ತೆ. ಸಾಕಷ್ಟು ಜನ ಕರೆಗಳಿಗೆ ಕಿವಿ ಕೊಡ್ತಾ ಇಲ್ಲ, ಮಾಧ್ಯಮದಲ್ಲಿ ತುಂಬ ಡಿಮ್ಯಾಂಡ್ ಆಗ್ತಾ ಇದೆ. ಯಾಕೆ ಇವರು ದುಡ್ಡು ತಗೊಳ್ಳಲ್ವಾ, ಫೋನ್ ಯಾಕೆ ಮುಟ್ಟಲ್ಲ ಅಂತ ಕೆಲವರು ಪ್ರಶ್ನೆ. ಯಾರು ದುಡ್ಡು ತಗೋತಾರೆ ಅಂತ ಗೊತ್ತಿಲ್ಲ ನನಗೆ. ನಾವು ದುಡ್ಡು ಕೊಡಲ್ವೇನ್ರಿ, ಏನಕ್ಕೆ ರೀ ಕರೆ ಕೊಡಲ್ಲ ಅಂತ ಪ್ರಶ್ನೆ ಫೋನು ನಮಗೆ. ನಾನು ಯಾರು ದುಡ್ಡು ಕೊಡ್ತಾವ್ರಿ ಇವರು? ಹೌದು ಅಲ್ವಾ? ನನಗೆ ಇನ್ನು ಸ್ವಲ್ಪ ಡೌಟ್ ಆಗ್ತಾ ಇದೆ. ದುಡ್ಡು ಯಾರು ಕೊಡ್ತಾವ್ರೆ? ಚಾನಲ್ ಕೊಡ್ತಾವ್ರಾ ಅಥವಾ ನಮಗೆ ಕೊಡ್ತಾವ್ರಾ? ಕೇಳ್ತಾ ಇದ್ದಾರೆ ಜನಗಳು. ನಮಗೆ ಕರೆ ಸಿಗ್ತಾರಲ್ಲ, ಯಾಕೆ ಕೊಡಲ್ಲ? ದುಡ್ಡು ತಗೊಳ್ಳಲ್ವಾ? ನನಗೆ ಇನ್ನೂ ಪ್ರಶ್ನೆಗೆ ಉತ್ತರ ಸಿಕ್ಕಿಲ್ಲ. ಯಾಕೆ ಮಾತು ಹೇಳ್ತಾ ಇದ್ದೀನಿ, ದಯವಿಟ್ಟು ಸಿಕ್ಕದವರು ಮಾಡಿದವ್ರಿಗೆಲ್ಲ ಕರೆ ಸಿಗುತ್ತೆ ಅಂತಕ್ಕಂಥದ್ದು ನೀವು ತಪ್ಪಾಗಿ ತಿಳ್ಕೊಂಡು ಏನೇನೋ ಮಾತಾಡ್ತಕ್ಕಂಥದ್ದು ದಯವಿಟ್ಟು ಸ್ವಲ್ಪ ಅರ್ಥ ಮಾಡ್ಕೊಳ್ಳೋದು ಒಳ್ಳೆಯದು. ಎಲ್ಲರಿಗೂ ಆಸೆ ಮಾತಾಡೋಕ್ಕೆ ಎಲ್ರಿಗೂ ಸಿಗಲ್ಲ. ಅದಕ್ಕೂ ಪುಣ್ಯ ಮಾಡಿರಬೇಕು. ಏನಂತ, ಒಂದು ದೇವಸ್ಥಾನಕ್ಕೆ ಹೋದ ತಕ್ಷಣ ದರ್ಶನ ಆಗುತ್ತೆ, ಆಗಲ್ಲ ಕೆಲವರಿಗೆ. ತಿರುಪತಿಯಲ್ಲಿ ಹೋಗಿ ಇಲ್ಲಿಂದ ಕಷ್ಟಪಟ್ಟು ಹೋಗಿ ದರ್ಶನಕ್ಕೆ ನಿಂತ ತಳ್ಳಿಬಿಡ್ತಾರೆ. ಹೌದು. ಆಚೆ ಬಂದು ಅಯ್ಯೋ ನಾನು ದೇವರೇ ಸರಿ ನೋಡಲಿಲ್ಲ ಅಂತ ಎಷ್ಟೋ ಜನ ಬರ್ತಾರೆ. ಯಾಕೆ ನಿನ್ಗೆ ಇನ್ನೂ ಟೈಮ್ ಕೂಡ ಬಂದಿಲ್ಲ ಅಂತ ಭಗವಂತನೇ ಆ ಮಟ್ಟದಲ್ಲಿ ಆ ವ್ಯಕ್ತಿಯನ್ನು ತಳ್ಳಿಸ್ಬಿಡ್ತಾನೆ. ಎಲ್ಲರೂ ತಳ್ಳಲ್ಲ. ಸುಮ್ಮನೆ ಇದ್ದ ನನ್ನ ತಳ್ಬಿಟ್ನಲ್ಲ ಅಂದರೆ ಅದೇ ನಿನ್ನ ಕರ್ಮ. ಹಾಗೆ ನೀವು ಕರ್ಮ ಆಗಿದ್ದೀರಾ, ಕರ್ಮ ಅನುಭವಿಸ್ತಾ ಇದ್ದೀರಾ ಅಂತಲ್ಲ, ನಿಮ್ಗೆ ಸಮಯ ಬೇಕಾಗತ್ತೆ, ಪ್ರಯತ್ನ ಮಾಡಿ. ಕರೆ ಮಾಡಿದ ತಕ್ಷಣ ಎತ್ತಬೇಕು ಅಂತ ದಯವಿಟ್ಟು ಯಾರು ಅನ್ಕೋಬೇಡಿ. ಇನ್ನು ಎರಡನೇದು, ಇವರೆಲ್ಲ ತಿಳ್ಕೊಂಬಿಟ್ಟಿದ್ದಾರಾ ಅಂತ ಕೆಲವ್ರ ಪ್ರಶ್ನೆ. ಏನಮ್ಮ, ನನ್ನನ್ನು ಎಲ್ಲ ತಿಳ್ಕೊಂಡೇ ಬಿಟ್ಟವ್ರ ಇವರು, ಏನಿಲ್ಲ ಬೇರೆಯವ್ರಿಗೆಲ್ಲ ಇವರೇ ತಿಳ್ಕೊಂಡವ್ರ ಅಂತ ಕೆಲವ್ರ ಪ್ರಶ್ನೆ. ಅದಕ್ಕೆ ಏನು ಉತ್ತರ ಹೇಳ್ಬೋದು ಅಂದರೆ, ಡಾಕ್ಟ್ರ್ ಹತ್ರ ಹೋಗ್ಬಿಟ್ಟು ನಿಮಗೆ ಜ್ವರ ಬರಲ್ವಾ ಅಂತ ಕೇಳ್ದಂಗೆ. ಯಾರಿಗೆ? ಡಾಕ್ಟ್ರಿಗೆ. ಇವ್ ಡಾಕ್ಟ್ರ್ ಏನು ಹೇಳ್ಬೇಕು ಇವಾಗ? ನಿನಗೆ ಯಾಕದು ನಿನ್ನ ಜ್ವರ ಹೋಗೋದು ನೋಡಿಸ್ಕೋ, ಡಾಕ್ಟ್ರಿಗೆ ಜ್ವರ ಬರಲ್ವಾ ಅಂತ ನೀನು ಕೇಳಿದ್ರೆ ಆಚೆ ಕಳಿಸ್ತಾನೆ. ಹೌದು.
ಈ ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂದರೆ ಪ್ರಶ್ನೆಗಳನ್ನ ಹಾಕೋ ಹುದ್ದಟತನವನ್ನು ಅಹಂಕಾರ ಅಂತಾರೆ. ಇದನ್ನು ನೀವು ಒಂದು ತಿಳ್ಕೊಳ್ಳಿ, ಸರಿ ಇದೆ ಸರಿ ಇಲ್ಲ ಅಂದರೆ ಇದು ಸರಿ ತಪ್ಪು ಅಂತ ಹೇಳೋ ಯೋಗ್ಯತೆ ಇದ್ದರೆ, ಇದು ಸರಿ ಹೇಳ್ತಿರೋದು ಇದು ತಪ್ಪು ಅನ್ನೋ ಯೋಗ್ಯತೆ ಇದ್ದರೆ ಅದನ್ನು ನೇರವಾಗಿ ಬಂದರೆ ಒಂದು ಚೇರ್ ಹಾಕಿ ಒಂದು ಕ್ಯಾಮ್ರಾ ಹಾಕಿ ಕೂರ್ಸೋಣ. ನಿಮ್ಮ ತಾಕತ್ತು ಬಂಡವಾಳ ಬಯಲ್ಗಿಳಿಯೋಣ. ತಾಕತ್ತಿದ್ದರೆ, ಗುಂಡಿಗೆ ಇದ್ದರೆ ಕೂತ್ಕೊಂಡು ಸುಮ್ಮನೆ ಎಲ್ಲೋ ಕೂತ್ಕೊಂಡು ಓತ್ಲ ಹೊಡಿಬೇಡಿ. ಈ ಓತ್ಲ ಹೊಡೆಯೋರಿಗೆಲ್ಲ ನಾವು ಕೇರ್ ಮಾಡಲ್ಲ ಅಂತ ದಯವಿಟ್ಟು ನೀವು ಮಾತಾಡೋದು ನಮಗೇನು ಭಯ ಇಲ್ಲ. ಯಾವ ಆ್ಯಂಗಲ್ ನಿಮ್ಗೆ ಕೇಳಿದ್ರು ನಾವೆಲ್ಲ ಉತ್ತರ ಕೊಡೋಕ್ಕಾಗಲ್ಲ. ವಿಷಯಗಳು ತಿಳ್ಕೊಬೇಕಾ, ಅನುಮಾನ ಇದೆಯಾ, ಒಂದು ಪಟ್ಟಿ ಹಾಕ್ಕೊಳ್ಳಿ. ನೀವು ಹೇಳಿದಂಥ ಉತ್ತರ ತಪ್ಪಿದೆ, ಈ ಉತ್ತರ ಹೀಗಿರಬೇಕಿತ್ತು, ಇದೆಯಾ ತಾಕತ್ತು ನಿಮಗೆ? ತಾಕತ್ತಿದೆಯಾ ಅಂತ ಕೇಳ್ತೀನಿ. ಸುಮ್ಮನೆ ಓತ್ಲ ಹೊಡೆಯೋದಲ್ಲ, ಕುಂದ್ಕೊಂಡು ಹೇಳಿ ಸರಿ ಹೇಳು ತಪ್ಪು ಅಂತ ಡಿಸೈಡ್ ಮಾಡೋಕ್ಕೆ ನೀವು ಯಾರು? ನಿನಗದು ಸತ್ಯ ಗೊತ್ತಿದ್ದರೆ ಫಸ್ಟ್ ಡಿಸೈಡ್ ಮಾಡು, ಈ ಪ್ರಶ್ನೆಗೆ ಈ ಉತ್ತರ ತಪ್ಪು, ಕಳಿಸು. ಇಲ್ಲ ಕೂತ್ಕೊಂಡು ಮಾತಾಡೋಣ, ಅದಕ್ಕೆ ಒಂದಿನ ಕಾರ್ಯಕ್ರಮ ಹಾಕೋಣ. ಇದಕ್ಕೆ ಮುಚ್ಚು ಮರೆ ವ್ಯಾಪಾರನೇ ಇಲ್ಲ. ನಾವೆಲ್ಲ ಟೈಮಲ್ಲೂ ಚಾಲೆಂಜ್. ಆದರೆ ಮನುಷ್ಯ ಚಾಲೆಂಜಾಗಿ ಬದುಕಬೇಕು ಅಂದರೆ ನಿಮ್ಗೆ ಅದ್ರ ಬಗ್ಗೆ ಸತ್ಯ ಗೊತ್ತಿರಬೇಕು. ಸುಮ್ಮನೆ ಅನಾವಶ್ಯಕವಾಗಿ ಕಾರ್ಯಕ್ರಮವನ್ನು ದಿಕ್ಕು ತಪ್ಪಿಸ್ಬೇಡಿ. ಸಮಾಜದಲ್ಲಿ ನೀಟ್ ಮಾಡೋದಕ್ಕೆ, ಶುದ್ಧೀಕರಣ ಮಾಡೋದಕ್ಕೆ ಯಾವುದೋ ಒಂದು ಕಾರ್ಯಕ್ರಮ ಬರ್ತಾ ಇದೆ ಅಂದರೆ ಸಪೋರ್ಟ್ ಕೊಡಬೇಕೆ ಹೊರತು ಬೆಂಕಿ ಹಚ್ಚೋ ಕೆಲಸ ಮಾಡಿದ್ರೆ ಅದು ನಿಮ್ಮನ್ನೇ ಸುಡುತ್ತೆ ಹೊರತು ಇನ್ಯಾರೂ ಸುಡಲ್ಲ. ಅದಕ್ಕೆಲ್ಲ ಯೋಚನೆ ಮಾಡೋ ಅಗತ್ಯ ನಮಗಿಲ್ಲವೂ ಇಲ್ಲ. ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಯಾರೋ ಒಬ್ಬರು ಮಾಡ್ತಕ್ಕಂತಹ ಹೀನ ಕೆಲಸಕ್ಕೆ ಸಮಾಜ ಪರದಾಡಬೇಕಾಗತ್ತೆ. ನಿಮ್ಮ ಕೈಲಿ ಆಗಲ್ವಾ? ಫೋನ್ ಆಫ್ ಮಾಡಿ, ಟಿ ವಿ ಆಫ್ ಮಾಡಿ, ನೀವು ನೋಡಬೇಡಿ, ನಿಮ್ಮನ್ನು ನೋಡಿ ಅಂತ ನಾವು ಹೇಳಿಲ್ಲ. ಅಥವಾ ನೀವು ಬನ್ನಿ, ನಿಮ್ಮಿಂದ ನಾವು ದುಡ್ಡಿಸ್ಕೋಬೇಕು ಅಂತ ಅವಶ್ಯಕತೆ ನಮಗಿಲ್ಲ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ನಿಮ್ಮ ಕರ್ಮ ತೊಳೆಯೋದಿತ್ತು, ನಿಮ್ಮ ಕರ್ಮ ತೊಳ್ಕೋಬೇಕು, ತಿಳ್ಕೊಳ್ಳಿ. ಇಲ್ಲ ಅಂದರೆ ಅನಾವಶ್ಯಕವಾಗಿ ಮಾತಾಡಿ ಬಾಯಿನ ಹೊಲ್ಸು ಮಾಡ್ಕೋಬಾರ್ದು ಅಂತ ನನ್ನ ಕೊರತೆ ಅಷ್ಟೇ. ನಿಮ್ಮ ಬಾಯೇ ಹೊಲ್ಸಾಗೋದು ನನಗೇನು ಕೇಳಿಸಲ್ಲ, ಕೇಳಿಸಿದ್ರು ನಾನು ಕೇರ್ ಮಾಡಲ್ಲ. ಈ ಮಾತನ್ನ ನಾನು ಹೇಳಬಾರ್ದು, ಇದು ನಿಮಗೊಂದು ಶಾಪವಾಗಿ ತಟ್ಟತ್ತೆ. ಇದಕ್ಕೆ ಗಮನ ಇರಲಿ, ಯಾರೇ ಆಗಿರಲಿ. ಯಾಕೆ ಈ ಮಾತು ಹೇಳಬೇಕಾಗತ್ತೆ ಅಂದರೆ, ಎಲ್ರಿಗೂ ಹೇಳ್ತಾ ಇದ್ದೀನಿ ಅಂತ ದಯವಿಟ್ಟು ನೀವು ತಪ್ಪಾಗಿ ತಿಳ್ಕೊಬೇಡಿ. ಇದೇನಪ್ಪ ನಮಗೆಲ್ಲ ಹಿಂಗೆ ಕರೆ ಮಾಡಿದವ್ರಿಗೆಲ್ಲ ಹೇಳ್ತಾವ್ರಂತಲ್ಲ. ಕೆಲವು ಕುಚೇಷ್ಟೆ ಮಾಡೋಕ್ಕೆ ಇರ್ತಾರೆ. ಏನೋ ಭೂಮಿ ಬಿಟ್ಟು ಎಲ್ಲೋ ಹೋಗಿ ತೇಲ್ತಾ ಇರ್ತಾರೆ, ದುಡ್ಡು ಖರ್ಚು ಮಾಡಿಬಿಟ್ಟು ತೇಲ್ತಿರ್ತಾರೆ. ಅದು ತೇಲುವಾಗ ಫೋನ್ ಎತ್ಕೋತಾರೆ, ಏನೋ ಬಾಯಿಗೆ ಬಂದಂಗೆ ಬಿಡ್ತಾರೆ. ಅದಕ್ಕೆಲ್ಲ ನಾವು ಕೇರ್ ಮಾಡಬಾರ್ದು, ನೀವು ತಲೆ ಕೆಡಿಸ್ಕೋಬಾರ್ದು. ಇರಲಿ, ಇಂಥವರೆಲ್ಲ ಇದ್ದಾಗಲೇ ನಮಗೂ ಒಂದು ಬೆಲೆ ಅಂತ ಅಂದ್ಕೊಂಡು ಈಗ ವಿಷಯಕ್ಕೆ ಬರೋಣ. ಪ್ರತಿದಿನವೂ ಕೂಡ ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಕಾರ್ಯಕ್ರಮ ಅಂತಕ್ಕಂಥದ್ದನ್ನು ಅಷ್ಟು ಸುಲಭವಾಗಿ ಅರ್ಥ ಮಾಡ್ಕೊಳ್ಳೋ ಕಾರ್ಯಕ್ರಮ ಅಲ್ಲ ಇದು. ತಾಳ್ಮೆ ತುಂಬ ಬೇಕು ಅಂತ ಪ್ರತಿದಿನ ಕೂಡ ಹೇಳ್ತಾ ಇದ್ದೀನಿ. ಎಲ್ಲರೂ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಕ್ಕೆ ನೀವು ಅರ್ಥ ಮಾಡ್ಕೊಳ್ಳಿ, ಆಮೇಲೆ ನನಗೆ ಅರ್ಥ ಆಗುತ್ತೆ. ನಿಮ್ಗೆ ಅರ್ಥ ಆಗಲ್ಲ, ನನಗೆ ಅರ್ಥ ಆಗಲ್ಲ ಅಂತಕ್ಕಂಥದ್ದೇ ನಮ್ಮ ಒಂದು ಪ್ರಾರ್ಥನೆ ನಿಮ್ಮಲ್ಲಿ. ಈಗ ಖಂಡಿತ ಗುರುಜಿ, ಒಬ್ರು ಕಾಲರ್ ಇದ್ದಾರೆ, ಶ್ರವಂತಿ ಅಂತ ದಾವಣಗೆರೆಯಿಂದ. ನಮಸ್ತೆ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಮಗ ಬಗ್ಗೆ ಕೇಳೋಣ. ಅವ್ರ ನಕ್ಷತ್ರ ಹೇಳಿಮಾ. ಉತ್ತರ ಫಲ್ಗುನಿ. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿ. ಹಲೋ, ನಮಸ್ತೆ ಗುರುಗಳೇ. ಗುರುವಾರ ಗುರುಗಳಲ್ಲಿ ಫೋನ್ ಸಿಕ್ಕಿದ್ದು ಬಾಲ ಪುಣ್ಯ ಅಂತ ಅನ್ಕೊಂತ ಇದೀವಿ ಗುರುಗಳೇ. ಸದ್ಯ ಕೋಪ ಆಗೋಯ್ತು, ಬೇಜಾರಾಗಿತ್ತು ಅನ್ಲಿಲ್ವಲ್ಲ? ಸರ್, ಬೇಜಾರಾಗಿತ್ತು ಗುರುಗಳೇ, ಕಾರ್ಯಕ್ರಮ ಸಿಕ್ಕಿಲ್ಲ, ನಮಗೆ ಕರೆ ಸಿಕ್ಕಿಲ್ಲ ಅಂತ ಅನ್ಲಿಲ್ವಲ್ಲ ಅಂದೆ. ಇಲ್ಲ ಇಲ್ಲ ಗುರುಗಳೇ, ಗುರುವಾರ ನಿಮ್ ಕಾಲ್ ಸಿಕ್ಕಿರೋದು ಬಾಲ ಪುಣ್ಯ ಆಗಿದೆ ನಮ್ಗೆ. ಓಕೆಮ್ಮ, ಸಂತೋಷ, ಒಳ್ಳೇದಾಯ್ತು. ಯಾರಿದು ಉತ್ತರ ಫಲ್ಗುಣಿ ನಕ್ಷತ್ರ? ನಮ್ ಚಿಕ್ಕ ಮಗದು. ನನಗೆ ಇಬ್ರು ಮಗಳ ಮಗನ? ಮಗ. ಎಷ್ಟು ವಯಸ್ಸು? 4 years ಗುರುಗಳೇ. ಅಮ್ಮ, ವಯಸ್ಸು ಹೇಳು ಅಂದರೆ 4 ಅಂತೀಯಲ್ಲ, ಕನ್ನಡ ಬರಲ್ವಾ? 4 ವರ್ಷ ಗುರುಗಳೇ. ಅಬ್ಬಾ, ಎಷ್ಟು ಚೆನ್ನಾಗೈತೆ ನೋಡಮ್ಮ. ಯಾಕೆ ಈ ಬುದ್ಧಿ ಬರ್ತಾ ಇದೆ ನಮ್ಮ ಜನಗಳಿಗೆ ಅರ್ಥ ಆಗ್ತಾ ಇಲ್ಲ. 4, 7 ಏನಕ್ಕಿದು? ಕನ್ನಡದಲ್ಲಿ ಹೇಳ್ರಿ, ಎಷ್ಟು ಸಾಧ್ಯ ಅಷ್ಟು ಮಾತಾಡಿ. ಇಂಗ್ಲೀಷ್ ಬೇಡ ಅಂತ ಹೇಳ್ತಿಲ್ಲ, ನಾನು ಪಾಠ ಕಲಿಸ್ತಾ ಇದ್ದೀನಿ ಅಂತ ದಯವಿಟ್ಟು ಅಂದ್ಕೋಬೇಡಿ. ಸ್ವಲ್ಪ ಅಷ್ಟೋ ಕರ್ಮ ಕಳ್ಕೋಬೇಕು ಅಂದರೆ ಆದಷ್ಟು ಸ್ವಲ್ಪ ಈ ಪದಗಳನ್ನ ಕಮ್ಮಿ ಮಾಡಿ ಅಂತ ನಾನು ಮಾತಾಡ್ತೀನಿ, ಇಲ್ಲ ಅಂತಲ್ಲ, ಮಾತಾಡಿ. ಅದು ಚೆನ್ನ ಉಪ್ಪಿನಕಾಯಿ ಇದ್ದಂಗೆ. ಎಲ್ಲ ವಿಚಾರಗಳನ್ನು ಬರೀ ಅದನ್ನೇ ಬಳಸಿದ್ರೆ ಹೇಗದು? ಅಮ್ಮ, ಬೇಜಾರಾಯ್ತಾ? ಅರ್ಥ ಆಯ್ತಾ? ಇಲ್ಲ ಅರ್ಥ ಆಯ್ತು ಗುರುಗಳೇ. ಯಾಕೆ ಅಂದರೆ ನಿನ್ನ ಮೂಲಕ ಒಂದು ವಿಚಾರವನ್ನು ಹೇಳ್ತೀನಮ್ಮ ತಾಯಿ. ಹೇಳಿ. ಕರೆ ಸಿಕ್ಕಿದ್ದು ತುಂಬ ಒಳ್ಳೆಯದಾಯಿತು. ಗುರುವಾರ ಕರೆ ಸಿಕ್ತು ಅಂತ ಖುಷಿ ಆಯಿತು. ಹೌದು ಗುರುಗಳೇ. ಪ್ರತಿದಿನ ಪ್ರತಿಯೊಬ್ಬರು ಗುರುವಿನ ಅನುಗ್ರಹ ಬೇಕು ಅಂತ ಕೆಲವರು ಬಯಸ್ತಾರೆ. ಏನಮ್ಮ? ಗುರು ಮಾರ್ಗದರ್ಶನ ಬೇಕು ಅಂತ ಬಯಸ್ತಾರೆ. ಆದರೆ ಒಂದು ತಿಳ್ಕೋಬೇಕು, ಗುರು ಮಾರ್ಗದರ್ಶನ ಸಿಕ್ಕಲ್ಲ. ಯಾಕೆ ಅಂದರೆ ನಾವು ಆ ಸ್ಥಾನಕ್ಕೆ ಹೋಗೇ ಇಲ್ಲ. ಏನು ಮಾಡಬೇಕಿತ್ತು? ನಮ್ಮ ದೇಹದಲ್ಲಿ ಆಗಿರ್ತಕ್ಕಂಥ ತಪ್ಪುಗಳು,
ನಾವು ಹುಟ್ಟಿರ್ತಕ್ಕಂಥದ್ದಕ್ಕೆ ಆಗಿರ್ತಕ್ಕಂಥ ಕೆಲವು ತಪ್ಪುಗಳು. ಇದನ್ನೆಲ್ಲ ನಿವಾರಣೆ ಮಾಡ್ಕೋಬೇಕು ಅಂದರೆ ಭಗವಂತ ನಮಗೊಂದು ಲೈನ್ ಕೊಟ್ಟಿದ್ದಾನೆ. ನಿವಾರಣೆ ಎಲ್ಲೋ ಹೋಗಬೇಕು, ಗುರುಗಳೆಲ್ಲೋ ಸಿಗ್ತಾರೆ, ಯಾವಾಗ ಸಿಗ್ತಾರೆ, ಎಲ್ಲಿ ಸಿಗಬಹುದು, ಯಾರು ಚೆನ್ನಾಗಿರ್ಬೋದು, ಈ ವಿಚಾರಗಳು ಸಾಕಷ್ಟು ಜನಕ್ಕೆ ಗೊತ್ತಾಗಿದೆ. ಇದನ್ನು ನಾನು ಇವತ್ತು ಉತ್ತರ ಹೇಳಕ್ಕೆ ಇಷ್ಟಪಡ್ತೀನಿ. ಗುರುವಾರದಂದು ಇದನ್ನು ಗುರು ಪರಂಪರೆ ಅಂತಾರೆ ಈ ವಿಚಾರವನ್ನು. ಆ ಗುರು ಪರಂಪರೆ ನಿಮ್ಮಲ್ಲೇ ಉದ್ಭವ ಆಗಬೇಕೇ ಹೊರತು ಯಾರೋ ಗುರುಗಳ ಹತ್ರ ಹೋಗಿ ನಮಸ್ಕಾರ ಮಾಡಿ ಅವ್ರು ಹೇಳೋದನ್ನು ಕೇಳಿದ್ದಕ್ಕೆ ಅವ್ರ ಗುರುಗಳು ಅಲ್ಲ. ಅದು ಮಾರ್ಕೆಟಿಂಗ್ ಗುರುಗಳು ಹೇಳ್ಕೊಡೋದು ಮಾರ್ಕೆಟಿಂಗು, ನಮ್ಮದು ಮಾರ್ಕೆಟಿಂಗ್ ಅಲ್ಲ. ಅದಕ್ಕೇನು ಅಂದರೆ ನಿಮ್ಮ ಒಂದು ವಿಚಾರ ಏನಂದರೆ, ನಾನು ಕಾರ್ಯಕ್ರಮದಲ್ಲಿ ಪ್ರಾರಂಭದಲ್ಲಿ ಹರಿ ಓಂ ಅಂತ ಹೇಳ್ತೀನಿ. ಒಂದು ಸಲ ಯಾವ ವ್ಯಕ್ತಿ ಯಾರು ಮಾತಾಡಿಸಿದಾಗ ಇದನ್ನು ಹೇಳ್ಬಿಟ್ಟು ಮಾತಾಡ್ಸೋಕ್ಕೆ ಪ್ರಯತ್ನ ಮಾಡಿದ್ರೆ, ಹೇಳುವಾಗ ಕೇಳಿಸ್ಕೊಳ್ಳುವಾಗ ಈ ಮಾತನ್ನು ಹರಿ ಓಂ ಅಂತ ಹೇಳಿ ಯಾವ ಮಾತು ಶುರು ಮಾಡ್ತಾರೆ, ಅಮ್ಮ ಆ ದಿನದ ದೋಷಗಳು ಎಷ್ಟು ಮಾಡಿದರೂ ಕರ್ಮ ನಿವಾರಣೆ ಆಗುತ್ತೆ. ಆಮೇಲೆ ಆಡ್ಕೋತಾರೆ, ಇದೇನಿದು ಹರಿ ಓಂ ಅಂತ ಹೇಳ್ತಾ ಇದೆಯಾ, ಆಡ್ಕೋತಾರನೇ ಆಡ್ಕೊಳ್ಳಿ, ಪೇಚ್ಕೊಳ್ಳಿ. ನೀವು ಜೀವನದಲ್ಲಿ ಪರಿವರ್ತನೆ ಆಗಿ ಒಂದಲ್ಲ ಒಂದಿನ ಅವರೇ ಬಂದು ಹೇಳ್ತಾರೆ ನಿನ್ನ ಜೀವನ ತುಂಬ ಚೆನ್ನಾಗಿದೆ ಅಂತ. ಯಾಕೆ ಅಂದರೆ ಪ್ರಾಯಶ್ಚಿತ ಇದು. ಸುಳ್ಳು ಹೇಳಿರ್ತೀವಿ, ಮೋಸ ಮಾಡಿರ್ತೀವಿ, ಏನೋ ಒಂದು ಆಗಿರುತ್ತೆ. ಯಾರೂ ಕೂಡ ಕರೆಕ್ಟಾಗಿ ನಡ್ಕೊಳಕ್ಕಾಗಲ್ಲ. ನನ್ನ ಸೇರಿಸಿ ಹೇಳ್ತೀನಿ, ನಾವು ತಿಳ್ಕೊಂಡು ಪ್ರಾಯಶ್ಚಿತ ಮಾಡ್ಕೋತೀವಿ, ನೀವು ತಿಳಿದೇ ಅನುಭವಿಸ್ತಾ ಇರ್ತೀರ. ವ್ಯತ್ಯಾಸ ನಮಗೂ ನಿಮಗೂ ಇಷ್ಟೇ. ಇದನ್ನು ಪ್ರತಿಯೊಬ್ಬರು ತಿಳ್ಕೋಬೇಕು ಅಂತ ಈ ಮೂಲಕ ಹೇಳ್ತೀನಿ. ಯಾರೇ ಆಗಲಿ ಕರೆ ಮಾಡಿದಾಗ ಹರಿ ಓಂ ಅಂತ ಒಂದು ಸಲ ಬಾಯಲ್ಲಿ ಹೇಳಿದ್ರೆ, ನನಗೆ ನೀವು ಕೊಟ್ಟಂಥ ಕಾಣಿಕೆ ಸೂಟ್ ಕೇಸ್ ತುಂಬ ದುಡ್ಡು ಕೊಟ್ಟಿದ್ದೀರಾ ಅಂತ ಅರ್ಥ. ಆಗ ನಾನು ತೃಪ್ತಿಯಾಗಿ ನಿಮಗೆ ಮಾಹಿತಿ ಕೊಡ್ತೀನಿ. ಪುಕ್ಕಟೆಯಾಗಿ ಕೇಳ್ದು ಅಂತ ನಿಮಗೂ ಅನ್ನಿಸ್ಬಾರ್ದು. ಏನಮ್ಮ, ಏನು ದುಡ್ಡು ಕಳಿಸ್ತಾರಾ? ಇಲ್ವಲ್ಲ. ಫೋನ್ಪೇ ಮಾಡ್ತಾರಾ? ಇಲ್ವಲ್ಲ. ಮತ್ತು ಹಂಗಿದ ಮೇಲೆ ಗುರುಗಳ ಹತ್ರ ಕೇಳಬೇಕಾದ್ರೆ ನೀವೇನು ಕೊಡ್ತಾ ಇದ್ದೀರಾ ಫೀಸು ಅಂದರೆ, ಭಗವಂತನನ್ನು ಸ್ಮರಣೆ ಮಾಡಿದಾಗ ಆ ಭಗವಂತ ನನ್ನನ್ನು ಸೃಷ್ಟಿ ಮಾಡಿದರೆ, ನಿಮ್ಮನ್ನು ಸೃಷ್ಟಿ ಮಾಡಿದ್ದಾನೆ. ನಮ್ಮಿಬ್ಬರಲ್ಲಿ ನಡೀತಕ್ಕಂತಹ ಮಾತಿದೆಯಲ್ಲ, ಅದು ಭಗವಂತನ ಅನುಗ್ರಹವೇ ಆಗಿದ್ದಾಗ ನಾನು ಹೇಳೋದಕ್ಕೂ ನನಗೇನೋ ಒಂದು ವಿಶೇಷವಾಗಿ ಜ್ಞಾಪಕ ಬರುತ್ತೆ, ನಿಮಗೇನೋ ಒಂದು ವಿಚಾರವಾಗಿ ಹೊಸದಾಗಿ ಬರುತ್ತೆ. ಆಗ ನೋಡಿ ಅಮ್ಮ, ಆ ದಿನ ನಿಮಗೆ ಖುಷಿ ಪಡ್ತೀಯ, ಅಯ್ಯೋ ಎಷ್ಟು ಚೆನ್ನಾಗಿ ಹೇಳಿದ್ರಲ್ವಾ. ಒಂದು ಹೊಸ ವಿಷಯ ತಿಳ್ಕೊಂಡೆ, ಇನ್ನೊಂದು ಎಷ್ಟು ಅರ್ಥಗರ್ಭಿತವಾಗಿರುತ್ತೆ. ತಾಯಿ, ಅರ್ಥ ಆಯ್ತಾ ನಾನು ಹೇಳಿದ್ದು? ಆದಷ್ಟು ಮಟ್ಟಕ್ಕೂ ಕರೆ ಮಾಡ್ತಕ್ಕಂಥವ್ರಿಗೆ ನಾನು ಹೇಳೋದಷ್ಟೇ, ಹೇಳಿ ಅಂತ ಒತ್ತಾಯ ಮಾಡ್ತಾ ಇಲ್ಲ. ನಿಮ್ಮ ಮನೆಗಳಲ್ಲಿ ಮಕ್ಕಳಿಗೆ ಹೇಳ್ಕೊಡಿ. ಗಂಡ ಹೆಂಡತಿ ಮಾತಾಡಬೇಕಾದ್ರೆ ಪ್ರಾರಂಭದಲ್ಲಿ ಬೆಳಗ್ಗೆ ಬೆಡ್ಡಿಂದ ಎದ್ದ ತಕ್ಷಣ ಒಂದು ಸಲ ಸ್ಮರಣೆ ಮಾಡಿ. ನಿಮ್ಮ ಆ ದಿನದ ಕರ್ಮಗಳೆಲ್ಲ ಕಳೆಯುತ್ತೆ. ಇಲ್ಲವೇ ಇಲ್ಲ, ದೇವಸ್ಥಾನಕ್ಕೆ ಹೋದಾಗ ಮಾತ್ರ ಅಷ್ಟೇ ಕೈ ಮುಗಿಯೋದು ಒಂದು ಕೈಲಿ, ಅದು ಎರಡು ಕೈಯೂ ಇಲ್ಲ. ಯಾಕೆನ್ನೋ ಒಂದು ಕೈಲಿ ಮೊಬೈಲ್ ಇರ್ತದೆ, ಹೌದು ಅಲ್ವಮ್ಮ? ಅಂದರೆ ನಿಮಗೆ ದೇವ್ರು ಹೆಂಗೆ ಒಳ್ಳೇದು ಮಾಡ್ತಾನೆ ಸ್ವಲ್ಪ ಯೋಚನೆ ಮಾಡಿ. ಬೆಳಗ್ಗಿನ ಸಾಯಂಕಾಲ ತನಕ ಕರ್ಮನೇ ಅನುಭವಿಸ್ತಿರ್ತೀರ. ಕರ್ತವ್ಯ ಕರ್ಮ ಯಾವುದು ಅಂದರೆ ದುರಹಂಕಾರ. ನಾನು ಯಾರಿಗೂ ಬಗ್ಗಲ್ಲ, ನಾನು ಮಾತಾಡೋದೇ ಹಿಂಗೆ, ನಾನು ಇರೋದೇ ಹಿಂಗೆ, ಏನೀಗ ಅಂತಕ್ಕಂತಹ ಜೀವನ ಇದೆಯಲ್ಲ, ಇದು ರಾಕ್ಷಸ ಪ್ರವೃತ್ತಿ ಅಂತ ಹೇಳ್ತಾರೆ. ಇದಕ್ಕೆ ದೇವರು ಕೈ ಹಿಡಿಯಲ್ಲ, ಕರ್ಮನೂ ತೋರಿಸಲ್ಲ, ಕರ್ಮ ಮುಗಿಯೋದೂ ಇಲ್ಲ. ಆದಷ್ಟು ಮಟ್ಟಕ್ಕೆ ಇದನ್ನು ಪ್ರಯತ್ನ ಮಾಡಿ ಭಗವಂತನ ಸ್ಮರಣೆ ಮಾಡ್ತಕ್ಕಂಥದ್ದನ್ನು ಮಕ್ಕಳ ಹೆಸರಲ್ಲಿ ಇಡಬೇಕು ಅಂತ ಹಿರಿಯರು ಮಾಡ್ತಾಯಿದ್ರು. ರಾಮ, ನಾರಾಯಣ, ಗೋವಿಂದ ಇಡ್ತಿರೋ ಆ ಕಾಲದಲ್ಲಿ. ಜ್ಯೋತಿಷ್ಯ ಕೇಳಿ ಇಡ್ತಿರ್ಲಿಲ್ಲ, ಶಾಸ್ತ್ರ ಕೇಳ್ತಿರ್ಲಿಲ್ಲ. ಹೆಣ್ಣಿಗೆ ಗೌರಿ ಅಂತಿದ್ರು, ಬಾವ ಅಂತಿದ್ರು. ಅದಕ್ಕೆ ಅವರು ಚೆನ್ನಾಗಿರ್ತಿರು, ಇವರು ಚೆನ್ನಾಗಿಲ್ಲ. ಈಗ ಚಿನ್ನು, ಪಿನ್ನು, ಪಿಟ್ಟು, ಕಿಟ್ಟು ಏನೇನೋ ಇಟ್ಕೊಂಡು, ಸೂಟ್ ಕೇಸ್ ಅಂತ ಇಟ್ಕೊಂಡು ಮಕ್ಕಳು ಚೆನ್ನಾಗಿರಲಿ ಅಂದರೆ ಎಲ್ಲಿಂದ ಚೆನ್ನಾಗಿರ್ತಾರೆ? ನೀವು ಕೂಗೋದೇ ಸೂಟ್ ಕೇಸು, ಗುಬ್ಬಿ. ಏನ್ರಿ ಇದು ಕರ್ಮ? ಒಂದು ಮಗುನ ಈ ಮಟ್ಟಕ್ಕೂ ಹೀನವಾಗಿ ಬಳಸಿದ್ರೆ ಆ ಮಗು ನಿಮ್ಗೆ ಹೆಂಗ್ರಿ ಚೆನ್ನಾಗಿರುತ್ತೆ? ಆ ಮಗು ಕರ್ಮ ನೀವೆಲ್ಲರಿ ತೊಳೆದ್ರಿ. ಈಗ ಚಿಟ್ಟು ಪುಟ್ಟು ಅಂತೀರ, ದೊಡ್ಡದಾದ್ಮೇಲೆ ಒದ್ದಾಗ ಕಂಪ್ಲೇಂಟ್ ಕೊಡೋಕೆ ಹೋಗ್ತೀರಾ ಅಲ್ವೇನಮ್ಮ? ಅದಕ್ಕೆ ಹೆಸರುಗಳನ್ನು ಸರಿಯಾದ ರೀತಿಯಲ್ಲಿ ಮಕ್ಕಳಿಗೆ ಪೂರ್ಣವಾಗಿ ಹೆಸರಿಟ್ಟು ಕರೀರಿ. ಅದು ಕರ್ಮ ಕಳೆಯುತ್ತೆ. ಅಲ್ಲೂ ಅರ್ಧ ಹೆಸ್ರಿಗೆ ಹೋಗ್ತೀರಾ, ನಾಮಕರಣ ನೀವೇ ಮಾಡಿದ್ದೀರಾ, ಅದಕ್ಕಷ್ಟು ಖರ್ಚು ಮಾಡಿದ್ದೀರಾ, ಪೂರ್ತಿ ಹೆಸ್ರಿಗೆ ಹೋಗಬೇಕು ಅನ್ನೋ ಪ್ರಜ್ಞೆ ಇಲ್ಲ. ಇದ್ರ ಪಕ್ಕದಲ್ಲಿ ಪೆಟ್ ನೇಮ್ಗಳು ಬೇರೆ ಇಟ್ಕೊಂಡಿರ್ತೀರಾ. ನಾಯಿದು ಗೋಗೆದೆಲ್ಲ ಏನು ಮಾಡೋಣ? ಎಲ್ಲಿಂದ ಒಳ್ಳೆಯದಾಗತ್ತೆ? ಹೀಗೆ ಹೇಳಿತಾ ಏನಾಗಬೇಕು ಮಗನ ಬಗ್ಗೆ? ಗುರುಗಳೇ, ಅವ್ರು ಸುಮ್ಮನೆ ಹಠ ಮಾಡ್ತಾರೆ. ಇವರು ಕರೆಕ್ಟ್ ಪೂಜಾ ಟೈಮ್ ಮಾಡೋದ್ರಲ್ಲಿ ಏನೋ ಒಂದು ಹಠ ಮಾಡ್ತಾನೆ. ಪೂಜಾ ಮಾಡೋಕ್ಕೂ ನೆಮ್ಮದಿ ಮಾಡಲ್ಲ. ಪೂಜೆ ಅವ್ನು ಮಾಡ್ಬೇಕಾ ನೀನು ಮಾಡ್ಬೇಕಮ್ಮ? ಇಲ್ಲ, ನಮ್ಮ ಮನೇಲಿ ಮಾಡ್ತಾಳೆ, ನಾನು ಮಾಡ್ತೀನಿ. ಯಾರು ಮಾಡಿದ್ರೇನು ಸುಮ್ಮನೆ ಹಠ ಮಾಡ್ತಾನೆ. ಏನು ಹಠ ಅಂದರೆ ಏನು ಬೇಕು ಅಂತಾನ ಅಥವಾ ಪೂಜೆ ಮಾಡಬೇಡ ಅಂತಾನ? ಇಲ್ಲ, ಯಾವ್ದೋ ಒಂದು ಬೇಕು, ಅದು ಏನೋ ರೀಸನ್ ಅವನು ಹುಡುಕ್ತಾನೆ.
ಅದಕ್ಕೆ ಏನು ಮನೆಯಲ್ಲಿ ಮನಃಶಾಂತಿನೇ ಇರಲ್ಲ. ಯಾವ್ದೋ ಒಂದ್ ಜಗಳ ಬರ್ತಾನೆ ಇರ್ತದೆ ತಿಂಗಳು. ಏನು ಓದಿದ್ಯಮ್ಮ ನೀನು? ನಾನು ಬಿಟೆಕ್ ಓದಿದ್ದೀನಿ ಗುರುಗಳೇ. ಓದಿದ್ದಕ್ಕೂ ನಾನು ಮದುವೆ ಮಾಡ್ಕೊಂಡಿರೋದಕ್ಕೂ ಸಂಬಂಧ ಇದೆ ಅಂತೀನ? ಓದಿದ್ದೇ ಏನೋ, ಮದುವೆ ಮಾಡ್ಕೊಂಡಿದ್ದೇ ಏನೋ, ಹೆಂಗನ್ಸುತ್ತಮ್ಮ? ಚೆನ್ನಾಗಿದೆ ಗುರುಗಳೇ. ಅಲ್ಲಮ್ಮ, ನಾನು ಓದಕ್ಕೆ ತಕ್ಕಂತೆ ನನಗೆ ಪ್ರತಿಫಲ ಸಿಕ್ಕಿದೆ, ಮದುವೆ ಜೀವನ ಚೆನ್ನಾಗಿದೆ ಅಂತಾನ ಓದಕ್ಕೆ ಮಾರ್ಕ್ಸ್ ಕೊಡ್ತೀಯಾ, ಮದುವೆ ಆಗೋದಕ್ಕೆ ಮಾರ್ಕ್ಸ್ ಕೊಡ್ತೀಯಾ? ಈಗ ಓದಿದ್ದಕ್ಕೂ ನನಗೆ ಏನು ಪ್ರತಿಫಲ ಸಿಕ್ಕಿಲ್ಲ ಗುರುಗಳೇ. ಆಮೇಲೆ ಮದುವೆ ಚೆನ್ನಾಗಿದೆ ಗುರುಗಳೇ. ಅಂದರೆ ಹಣದಲ್ಲೂ ಚೆನ್ನಾಗಿದೆ, ಆರೋಗ್ಯದಲ್ಲೂ ಚೆನ್ನಾಗಿದೆ, ಮನಃಶಾಂತಿನೂ ಚೆನ್ನಾಗಿದೆ ಅಂತನಾ? ಅದೇ ಮನಃಶಾಂತಿ ಒಂದು ಇರಲ್ಲ. ಅದೇ ಮಕ್ಕಳು ಅಲ್ಲ, ಮುಖ್ಯವಾಗಿ ಎಲ್ಲ ಐತೆ. ಅಲ್ಲ, ಇದು ಹೆಂಗೆ ಕತೆ ಅಂದರೆ, ಮದುವೆ ಎಲ್ಲ ರೆಡಿ, ಗಂಡೇ ಇಲ್ಲ ಅಂದರೆ ಮದುವೆ ಯಾರಿಗೆ ಮಾಡೋದು? ಅಲ್ಲಮ್ಮ, ಈಗ ನಿನಗೆ ಮನಃಶಾಂತಿನೇ ಎಲ್ರಿಗೂ ಬೇಕಾಗಿರೋದಲ್ವಾ? ಓಕೆ. ಏನು ನೀವು ಎಷ್ಟು ನಿನಗೆ ವಯಸ್ಸಲ್ಲಿ ಮದುವೆ ಆಯಿತು? ನನಗೆ 22 ಅಲ್ಲಿ ಮದುವೆ ಆಗಿದೆ ಗುರು. ನೀವಿಬ್ಬರಲ್ಲಿ ಇಷ್ಟು ವಿಚಾರದಲ್ಲಿ ಪಾಪ ಏನೇ ಅಭ್ಯಾಸಗಳನ್ನು ಬಿಡಿಸ್ಬೇಕಂದ್ರೆ ತುಂಬ ಕಷ್ಟ. ಹೌದು ಅಲ್ವಾ? ಈಗ 15 ನಿಮಿಷ ಆಗಿಲ್ಲ, ಮತ್ತೆ 22 ಬಂತು ಅಂದರೆ ಪಾಪ ತಪ್ಪು ಅಲ್ಲ. ಯಾಕೆ ಅಂದರೆ ಇಂಗ್ಲೀಷ್ ಮೀಡಿಯಮಲ್ಲಿ ಮಕ್ಕಳು ಓದಿದಾಗ ಅದನ್ನು ತಪ್ಸೋಕ್ಕಾಗಲ್ಲ, ತುಂಬ ಕಷ್ಟ ಇದೆ. ಅದು ಅವ್ರದ್ದೆಲ್ಲ ತಪ್ಪು. ಓದಿರೋದೇ ಇಂಗ್ಲೀಷ್ ಮೀಡಿಯಮ್ಮು, ಅಲ್ಲಿ ಏನು ಮಾಡಿದ್ರು ಬಂದೇ ಬರುತ್ತದು, ಅಲ್ವಾ? ಆದರೂ ಎಚ್ಚರಿಕೆ ಸ್ವಲ್ಪ ನಾನು ಕೊಡ್ಬೇಕು, ನನ್ನ ಕರ್ತವ್ಯ ಹೇಳ್ತಾ ಇದ್ದೀನಿ ಹೊರತು ಬಿಟ್ಬಿಡಿ ಅಂತ ಹೇಳೋಕ್ಕಾಗಲ್ಲ. ಉದಾಹರಣೆ ಇರಲಿ, ತೊಂದರೆ ಇಲ್ಲ. ಸ್ವಲ್ಪ ಆದಷ್ಟು ಮಟ್ಟಕ್ಕೂ ನಾವು ನೆನಪಿಟ್ಕೋಬೇಕು. ಕೆಲವೊಂದು ಮಾತಾಡ್ಬೇಕಾದ್ರೆ ನಮ್ಗೆ ಖುಷಿ ಕೊಡ್ತಕ್ಕಂಥ ವಿಚಾರ. ಇಲ್ಲಿ ನಿಮ್ಮ ಯಜಮಾನರು ನೀವು ಇಬ್ಬರಲ್ಲಿ ನಗೋದು ಅನ್ನೋದು ಸ್ಪರ್ಧೆ ಕೊಟ್ಟರೆ ಯಾರು ನಗ್ತೀರಾ ಜಾಸ್ತಿ? ನಿಮ್ಮ ಯಜಮಾನ್ರ ನೀವಾ? ನಮ್ಮ ಯಜಮಾನ್ರೆ ಜಾಸ್ತಿ. ನೀವು ನಗಲ್ವಾ? ನಗುತ್ತೀನಿ ಜಾಸ್ತಿ ಅಂದರೆ ಅವರು. ಆಮೇಲೆ ಅವ್ರು ನಗ್ತಾ ಇದ್ರೆ ನಿಮ್ಗೆ ಏನು ಅನ್ಸುತ್ತೆ? ಇದೇನು ಇಷ್ಟೊಂದು ನಗ್ತೀರಾ ಅಂತ ಕೇಳ್ತೀರಾ? ಇಲ್ಲ. ಓಲಿ, ಅವ್ರು ನಗೋದು ನಿಮ್ಗೆ ತುಂಬ ಇಷ್ಟ ಆಗುತ್ತಾ? ಇಷ್ಟ ಆಗುತ್ತೆ ಗುರುಗಳೇ. ಓಕೆ, ನಾನು ಹಂಗೆ ಇರಬೇಕು ಅಂತ ಅನಿಸಿಲ್ವಾ ನಿಮಗೆ? ಅಂದರೆ ಇಬ್ಬರು ಹಂಗೆ ಇರ್ತೀವಿ, ಜಾಸ್ತಿ ಅಂದರೆ ಹೇಳ್ತಾ ಇದ್ರಲ್ಲ ಅದಕ್ಕೆ. ಓಕೆ ಅಮ್ಮ, ನಿನ್ನ ನಕ್ಷತ್ರ ಗೊತ್ತಾ? ಹಾಂ. ಓಕೆ, ಏನು ನಕ್ಷತ್ರ? ಏನಮ್ಮ? ಪೂರ್ವ ಭದ್ರ ನಕ್ಷತ್ರ ಗುರು. ಓಕೆ. ಈಗ ನೀನು ಅಡುಗೆ ಮಾಡ್ತಕ್ಕಂತಹ ಸಂದರ್ಭದಲ್ಲಿ ಅಮ್ಮ ಅಡುಗೆ ಮಾಡ್ತೀಯಲ್ಲ, ಮಾಡ್ತೀನಿ ಗುರುಗಳೇ. ಮೊಬೈಲು ಮಾತಾಡ್ತೀಯಾ ಅಥವಾ ಯೋಚನೆ ಮಾಡ್ತೀಯಾ ಅಥವಾ ಯಾರೊಟ್ಟಿಗಾರು ಮಾತಾಡ್ತೀಯಾ? ಈ ಅಡುಗೆ ಮಾಡುವಾಗ ಅಭ್ಯಾಸ ನಿಂದಲ್ಲಿ ಯಾವುದು? ಮೊಬೈಲ್ ಮಾಡ್ತೇನೆ. ಯಾಕದು? ಅಡುಗೆ ಮಾಡಬೇಕಾದ್ರೆ ಮೊಬೈಲ್ ಯಾಕೆ ಬಳಸೋದು? ಬಳಸಲೇಬೇಕಾ? ಹಂಗೇನಿಲ್ಲ, ಅವಾಗ ಫ್ರೀ ಟೈಮ್ ಸಿಗ್ತದಂತ ಮಾತಾಡ್ತೇನೆ. ಓಕೆ, ಅಡುಗೆ ಮಾಡುವಾಗ ಫ್ರೀ ಟೈಮಾ? ಓಕೆ, ಇರಲಿ. ಎರಡನೇ ವಿಷಯ ಅಮ್ಮ, ನಿನ್ನ ಕೈಗೆ ಬಳೆ ಹಾಕಿರ್ತಕ್ಕಂಥದ್ದು ಯಾವುದು? ರೆಡ್ ಕಲರ್. ಎಷ್ಟು ಬಳೆ ಹಾಕಿದ್ಯಾ? 3. ಒಂದೇ ಕೈಗ ಎರಡು ಕೈಗ? 2 ಕೈಗೆ ಹಾಕಿದೆ ಗುರುಗಳೇ. 3 ಬಳೆ ಹಾಕಿದ್ಯಾ? ಹೌದು ಗುರುಗಳೇ. ಓಕೆ, ಫೈನ್. ಇದನ್ನು ಯಾಕೆ ಕೇಳಿದೆ? ಇದನ್ನು ಕೈಲಿ ಬಳೆ ಹಾಕಬೇಕಾಗಿತ್ತು ಪ್ರಶ್ನೆ ಬರುತ್ತೆ. ಇಲ್ಲಿ ಮಕ್ಕಳು ಯಾಕೆ ಈ ರೀತಿ ಹಠ ಮಾಡ್ತಾರೆ, ತಪ್ಪು ದಾರಿಗೆ ಹೋಗ್ತಾ ಇದ್ದಾರೆ, ನಮಗೆ ವಿರುದ್ಧವಾಗಿದ್ದಾರೆ ಅಂತ ತಂದೆ ತಾಯಿಗಳ ಅಪ್ಲಿಕೇಶನ್ ಇದ್ದೇ ಇದೆ. ಇದಕ್ಕೆ ಮೆಡಿಷನ್ ಏನು ಅಂದರೆ, ಮಕ್ಕಳು ನಾವು ಹೇಳ್ದಂಗೆ ಕೇಳಬೇಕು ಅಂತ ಪ್ರತಿ ತಂದೆ ತಾಯಿಗಳ ಆಸೆ. ಕೇಳ್ತಾ ಇಲ್ಲ. ಇದಕ್ಕೆ ತಪ್ಪು ಮಗುದ ತಂದೆ ತಾಯಿದ ಅಂತಕ್ಕಂಥದ್ದು ಇನ್ನೂ ಅರ್ಥ ಆಗಿಲ್ಲ ಅಂತ ಅಂದ್ಕೊಂಡಿದ್ದೀನಿ ನಾನು. ಯಾಕೆ ಅಂತಂದರೆ, ಯಾರು ಅಡುಗೆ ಮಾಡುವಾಗ ಒಳ್ಳೆಯ ಮನಸ್ಸಿನಿಂದ ಪ್ರಾರ್ಥನೆಯನ್ನು ಮಾಡಿ, ಯಾಕೆ ಅಂದರೆ ಎಲ್ಲರಿಗೂ ಆರೋಗ್ಯ ಕೊಡ್ತಕ್ಕಂಥ ಒಂದು ದಿವ್ಯವಾದ ಔಷಧ ಅದು. ಯಾವುದು? ಅಡುಗೆ. ಹೌದಾ? ಗಂಡನ ಆರೋಗ್ಯ ನೆಮ್ಮದಿ ಅಭಿವೃದ್ಧಿ ಆಗಬೇಕು ಅಂದರೆ ಹೆಂಡತಿಯಾದವಳು ಅಡುಗೆ ಮಾಡಬೇಕಾದ್ರೆ ಮೌನವಾಗಿ ಅಡುಗೆ ಮಾಡಿದಾಗ ಆ ಗಂಡ ನಿನ್ನ ಸುತ್ತುತ್ತಾ ಇರ್ತಾನೆ ಗಿರ್ಕಿ ಹೊಡೆದಂಗೆ. ನನ್ನ ಹೆಂಡತಿ ಬಿಟ್ಟು ಪ್ರಪಂಚ ಇಲ್ಲ, ನನ್ನ ಹೆಂಡತಿ ಬಿಟ್ಟು ಎಲ್ಲೂ ಹೋಗಬಾರ್ದು. ಈ ಒಂದು ವಿಚಾರ ಅಲ್ಲಿ ಸೃಷ್ಟಿಯಾಗತ್ತೆ. ನೀವು ಅಡುಗೆ ಮಾಡುವಾಗ ಮಾತನಾಡದೆ ಮೌನವಾಗಿ ಮಾಡುವಂಥವ್ರು ಇದ್ದರೆ ನಮ್ಮ ದೇಶದಲ್ಲಿದ್ದಾರಾ ಇಲ್ಲ ಅಂತ ಅನ್ಕೊಳ್ಳೋಕ್ಕಾಗಲ್ಲ. ಕೆಲವ್ರು ಕೊಟ್ಬಿಡೋಣ ಸೈಡಲ್ಲಿ. ಗಂಡ ನನ್ನ ಮಾತು ಕೇಳಲ್ಲ, ಎಷ್ಟು ಜನ ಇಲ್ಲಮ್ಮ? ಹೌದಾ? ಎರಡನೇ ಪಾರ್ಟು, ಮಕ್ಕಳು ನಾವು ಹೇಳ್ದಂಗೆ ಕೇಳಲ್ಲ, ಎಷ್ಟು ಜನ ಇಲ್ಲಮ್ಮ? ಈ ರೀತಿ ಪ್ರಶ್ನೆಗೆ ಉತ್ತರ ನಿಮ್ಮ ಅಡುಗೆ ಮನೆಯಲ್ಲೇ ಇದೆ ಅಂತ ದಯವಿಟ್ಟು ತಿಳ್ಕೊಳ್ಳಿ. ನಿಮ್ಮ ಅಡುಗೆ ಮನೆ ಔಷಧದ ಕೇಂದ್ರ. ನೀವು ಮಾಡುತ್ತಿರುವ ಅಡುಗೆ ಔಷಧಿ. ಪೂಜೆ ಮಾಡುವುದು ಹೋಗೋದಲ್ಲ.
ಮಾತನಾಡದೆ ಅಡುಗೆ ಮಾಡ್ತಕ್ಕಂಥ ಅಭ್ಯಾಸ ಯಾವ ಹೆಣ್ಣಿನಲ್ಲಿ ಇರುತ್ತೋ, ಅಡುಗೆ ಮನೆಗೆ ಸ್ನಾನವನ್ನು ಮಾಡಿಕೊಂಡೇ ಅಡುಗೆ ಮನೆ ಪ್ರವೇಶ ಮಾಡಬೇಕು. ಬೆಂಕಿ ಸ್ಟವ್ ಹಚ್ಚಬೇಕಾದ್ರೆ ನಮಸ್ಕಾರ ಮಾಡೇ ಸ್ಟವ್ ಹಚ್ಚಬೇಕು. ಈ ಪ್ರಜ್ಞೆ ಇದ್ದರೆ ನಿಮ್ಮ ಕುಟುಂಬ ನಿಮ್ಮ ಕೈಯಲ್ಲಿ. ರಜನಿಕಾಂತ್ ಸ್ಟೈಲಲ್ಲಿ ಅಡುಗೆ ಮನೆಗೆ ಹೋಗೋದು, ಸ್ನಾನ ಮಾಡಿದರೂ ಸರಿಯೇ ಮಾಡದೇ ಇದ್ದರೂ ಸರಿಯೇ ಮಾಡಬೇಕು, ಬಾಕ್ಸ್ ತುಂಬಬೇಕು, ಮಕ್ಕಳು ಕೊಡಬೇಕು, ಗಂಡನಿಗೆ ಕೊಡಬೇಕು. ಅಮ್ಮ ಚಿತ್ರ ವಿಚಿತ್ರ ಹುಚ್ಚರಂತೆ ವರ್ತಿಸುವ ಕುಟುಂಬ ಆಗತ್ತೆ. ಚಿತ್ರ ವಿಚಿತ್ರ ಹುಚ್ಚು ಬರಿಸುವಂತಹ ಕುಟುಂಬ ಆಗತ್ತೆ. ಭಗವಂತ ಅನ್ನಬ್ರಹ್ಮ ಅಂತಾರೆ. ಒಂದು ಹಗಲು ಅನ್ನದಲ್ಲಿ ಭಗವಂತ ವಾಸ ಮಾಡ್ತಾನೆ. ಆ ಅನ್ನಕ್ಕೆ ಬೆಲೆ ಕೊಡದೇ ಇರತಕ್ಕಂಥ ಕುಟುಂಬದಲ್ಲಿ ನೆಮ್ಮದಿ ಹಾಳು, ನರಕವಾಗತ್ತೆ ಮನೆ. ಸಿಂಕಲ್ಲಿ ಒಂದಷ್ಟು ಅನ್ನ ಚೆಲ್ಲೋದು, ಊಟ ಮಾಡುವಾಗ ತಟ್ಟೆ ಕೆಳಗಡೆ ಅಷ್ಟು ಅನ್ನ ಚೆಲ್ಲೋದು, ಅಕ್ಕಿ ಒಲೆ ಮೇಲೆ ಹಾಕುವಾಗ ಒಂದಷ್ಟು ಚೆಲ್ಲೋದು, ಉಳಿದನ್ನು ತೊಗೊಂಡೋಗಿ ಬಚ್ಚಲಲ್ಲಿ ಚೆಲ್ಲೋದು. ಈ ಎಲ್ಲಿ ಮನೆಯಲ್ಲಿ ಇದು ಅಧ್ವಾನ ಆಗುತ್ತೋ ಆ ಮನೆಯಲ್ಲಿ ಮಕ್ಕಳು ನಿಮ್ಮ ಕಪಿ ಮುಷ್ಟಿಗೆ ಸಿಗಲಿಕ್ಕಿಲ್ಲ. ಇದೇ ಒಂದು ದೊಡ್ಡ ಶಾಪ. ಇದು ಪ್ರತಿದಿನವೂ ಪ್ರತಿ ಮನೆಯಲ್ಲಿ ಆಗತ್ತೆ ಅಂತ ಹೇಳಕ್ಕೆ ಬರಲ್ಲ. ಪ್ರತಿಯೊಬ್ಬರು ತಿಳ್ಕೊಳ್ಳಿ, ಇದು ನಿಜವಾದ ಪೂಜೆ, ಶ್ರೇಷ್ಠವಾದ ಪೂಜೆ. ಊಟ ಅಡುಗೆ ಮಾಡುವಾಗ ಅಡುಗೆ ಮಾಡುವಾಗ ಯಾರ ಮನೆಯಲ್ಲಿ ಮೌನ ಇರುತ್ತೋ ಆ ಮನೆಯಲ್ಲಿ ಸದಾ ಅದೃಷ್ಟ ದೇವತೆ ವಾಸ ಮಾಡ್ತಾಳೆ. ಕಿತ್ತೋಗಿರೋ ಮಾತು ಊಟ ಮಾಡುವಾಗ, ಬೇಡದೇ ಇರೋ ಮಾತುಗಳು, ಕೋಪ, ಆವೇಶ ನಿಮಗೆ ಶಾಪ ತಟ್ತಾ ಹೋಗುತ್ತೆ ಒಂದೊಂದು ಹಗಳ ಅನ್ನದಲ್ಲಿ. ನಿಮ್ಮ 7 ಜನ್ಮ ಅಲ್ಲ, ಇಡೀ 10 ಜನ್ಮ ಎತ್ತರು ನಿಮ್ಗೆ ಈ ಪಾಪದಿಂದ ಹೊರಗೆ ಬರಲ್ಲ, ಒಳ್ಳೆ ಮಕ್ಕಳು ಹುಟ್ಟಲ್ಲ, ಜೀವನ ಪರ್ಯಂತ ಅನುಭವಿಸಲೇಬೇಕು. ಇದೇ ದರಿದ್ರ ಲಕ್ಷಣಗಳು. ದುಡ್ಡಿಲ್ವಾ ದರಿದ್ರ, ನೆಮ್ಮದಿ ಇಲ್ವಾ ದರಿದ್ರ, ಆರೋಗ್ಯ ಇಲ್ವಾ ದರಿದ್ರ, ಗಂಡ ಹೆಂಡತಿ ಚೆನ್ನಾಗಿಲ್ವಾ ದರಿದ್ರ. ಯಾರು ಬರ್ಸ್ಕೊಂಡಿದ್ದು? ದೇವರಂತೂ ಅಲ್ಲ. ಒಂದು ಮಾನವನಾಗಿ ಹುಟ್ಟಿ ನಾವು ಊಟ ಮಾಡ್ತಕ್ಕಂಥದ್ದು, ಅನ್ನ ಅಂತಕ್ಕಂಥ ವಿಚಾರಕ್ಕೆ ನಾವು ಬೆಲೆ ಕೊಡಲಿಲ್ಲ ಅಂದರೆ ಮಕ್ಕಳು ಹೆಂಗ್ರಿ ಚೆನ್ನಾಗಿ ಹುಟ್ತಾರೆ? ನೀವು BSc B.Ed M.Ed ಓದಿರ್ಬೋದೇನೋ, ಅದು ನಿಮ್ಮ ಜೀವನಕ್ಕೆ ಏನೂ ಕೊಡಲ್ಲ. ಊಟ ಕೊಡ್ತದೆ ಅಂತ ಅಂದ್ಕೋಬೇಡಿ. ಸಂಬಳ ಕೊಡ್ಬೋದು, ಊಟ ಸಿಕ್ಕಲ್ಲ ಟೈಮ್ಗೆ. ಕಾರಣ ನೀವೇನು ತಿಳ್ಕೊಂಡೂ ಇಲ್ಲ, ಯಾರೂ ಹೇಳ್ಕೊಟ್ಟೇ ಇಲ್ಲ. ಇದು ಪ್ರತಿಯೊಬ್ಬರು ಶಿಕ್ಷೆ ಅನುಭವಿಸೋದಕ್ಕೆ ಮೂಲ ಕಾರಣ. ಅಮ್ಮ ಅರ್ಥ ಆಯ್ತಾ? ಬೇಜಾರಾಯ್ತಾ? ಇಲ್ಲ ಗುರುಗಳೇ, ಅರ್ಥ ಆಯ್ತು. ಈಗ ಅವನಿಗೆ 10 ವರ್ಷದವನಿಗೆ 24 ವರ್ಷದ ಹುಡುಗನಿಗೆ ಏನೆಲ್ಲ ಬೇಕೋ ಪ್ರತಿಯೊಬ್ಬರು ಗಮನಿಸ್ಕೋಬೇಕು. 10 ವರ್ಷದ ಹುಡುಗನ ಮನಸ್ಥಿತಿಯಲ್ಲಿ ಏನಿದೆ ಅಂದರೆ, 24 ವರ್ಷದ ಹುಡುಗನಿಗೆ, ಮೀಸೆ ಬಂದಿರೋ ಹುಡುಗನಿಗೆ ಏನು ಬೇಕು? ಲವ್ ಮಾಡಬೇಕು. ಅಂದರೆ ಹುಡುಗಿನ ಲವ್ ಮಾಡಬೇಕು ಅಂತಲ್ಲ, ಏನೋ ಒಂದು ಲವ್ ಮಾಡಬೇಕು. ಆ ಮಗು ಅನುಭವಿಸ್ತಾ ಇದೆ ಆಲ್ರೆಡಿ. ಉತ್ತರ ಪಾಲ್ಗುಣಿ ನಕ್ಷತ್ರ ಏನು ಅಂದರೆ ಮಾನಸಿಕ ನೋವನ್ನು ಅನುಭವಿಸ್ತಕ್ಕಂಥ ಒಂದು ಮಾನಸಿಕ ರೋಗಿಯಾದ ಮಗು. ಈ ರೋಗಕ್ಕೆ ಮೆಡಿಷನ್ ಹಾಸ್ಪಿಟಲ್ ಇಲ್ಲ. ಪೂಜೆ ಮಾಡೋದ್ರಿಂದ ಆಗಲ್ಲ, ಸಮುದ್ರದಲ್ಲಿ ಮುಳುಗಿಸಿದ್ರೂ ಆಗಲ್ಲ, ನೀವೇನು ತುಲಾಭಾರ ಮಾಡಿದ್ರೂ ಆಗಲ್ಲ, ಆ ಸಂಕಷ್ಟರ ಚೌತಿ ಮಾಡಿದ್ರೂ ಆಗಲ್ಲ. ಆ ಮಗುವಿಗೆ ಆಗಿರ್ತಕ್ಕಂಥದ್ದು ನೀವು ಮಾಡಿರುವ ಅಡುಗೆಯ ಊಟದ ವಿಷ. ಆ ಮಗು ಹುಟ್ಟಿದೆ, ವಿಷದಲ್ಲೇ ಹುಟ್ಟಿದೆ. ಇನ್ನು ಆ ಮಗುನ ಹೆಂಗೆ ರಿಪೇರಿ ಮಾಡ್ತೀರಾ? ಚಾಕು ಹಾಕಬೇಕಾ? ತಲೆ ಮೇಲೆ ಕಲ್ಲು ಹಾಕಬೇಕಾ? ಬೈಬೇಕಾ? ಇದೆಲ್ಲವೂ ನಡೀತಾ ಇರೋದಲ್ಲ ನಿಮ್ಮಿಂದೆ. ನೀವೇ ಅದಕ್ಕೆ ಕಾರಣಕರ್ತರು, ನೀವೇ ಅರ್ಜಿದಾರರು. ಇದನ್ನು ಹೇಳಿದರೆ ತಂದೆ ತಾಯಿಗಳಿಗೆ ಬೇಜಾರಾಗ್ಬೋದು, ನಾವೇನು ಹಂಗೆ ಮಾಡಿದ್ದೀವ ಅಂತ. ನಿಮ್ಮ ತಪ್ಪು ಮಾಹಿತಿಯೇ ನಿಮ್ಮ ಮಗು. ವೆರಿ ಸಿಂಪಲ್. ಗಂಡ ಹೆಂಡತಿಯ ತಪ್ಪು ಮಾಹಿತಿಯ ದಾರಿಯೇ ನಿಮ್ಮ ಮಕ್ಕಳು. ಅದು ಯಾವುದೇ ವಿಚಾರ ಆಗಿರ್ಬೋದು, ಸಣ್ಣ ಆಗಿರ್ಬೋದು, ದಪ್ಪ ಊದ್ಕೋತಾ ಇರ್ಬೋದು, ಹೇಳೋದು ಮಾತು ಕೇಳದೇ ಇರ್ಬೋದು, ನಿದ್ದೆ ಮಾಡದೇ ಇರ್ಬೋದು, ಮನೆಗೆ ಸರಿಗೆ ಬರದೇ ಇರ್ಬೋದು. ಇವೆಲ್ಲವೂ ನೀವು ಗಂಡ ಹೆಂಡತಿ ಪೋಷಕರ ಒಂದು ಅರ್ಜಿ. ಇದನ್ನು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಮ್ಮ. ಹುಡುಗನ ಮೇಲೆ ಬೇಜಾರು ಮಾಡ್ಕೋಬೇಡ, ತಪ್ಪು ಮಾಡಬೇಡ. ಉತ್ತರ ಪಾಲ್ಗುಣಿ ನಕ್ಷತ್ರ ದೇವ್ರ ಹತ್ರ ಪೂಜೆ ಮಾಡಿದ್ರೆ ಸರಿ ಹೋಗಲ್ಲ. ಮೊದಲು ಮಕ್ಕಳನ್ನ ಪೂಜೆ ಮಾಡಿ, ಇದನ್ನು ಕಲೀರಿ ಫಸ್ಟು. ಮಕ್ಕಳು ಪೂಜೆ ಮಾಡೋದು, ಮಕ್ಕಳನ್ನ ಪ್ರೀತಿಸಿ. ನೀವು ದೇವರಿಗೆ ಮಂತ್ರ ಹೇಳ್ಬಿಟ್ರೆ ಅಲ್ಲಿ ಏನೂ ಬರಲ್ಲ. ಮಂತ್ರ ಹೇಳಿ ಪೂಜೆ ಮಾಡಿ ಯಾವನೂ ಉದ್ಧಾರ ಆಗಿಲ್ಲ. ಯಾಕೆ ಮಾತು ಹೇಳ್ತೀನಿ ಅಂದರೆ, ದೇವರನ್ನು ಅಲಗಳಿಬೇಡಿ, ದೇವರನ್ನ ನಿಂದನೆ ಮಾಡಬೇಡಿ. ನಿಮಗೆ ದೇವ್ರ ಪೂಜೆ ಮಾಡೋ ಅಂತ ಹೇಳೇ ಇಲ್ಲ. ಇದು ಯಾವ ಶಾಸ್ತ್ರದಲ್ಲೂ ಇಲ್ಲ ದೇವ್ರ ಪೂಜೆ ಮಾಡಿ ಅಂತ. ನೀವು ನೆಮ್ಮದಿಯಾಗಿದ್ದೀರಾ, ನೀವು ಆರೋಗ್ಯವಾಗಿದ್ದೀರಾ, ಅದನ್ನು ಕೇಳುತ್ತೆ ಧರ್ಮ. ಅದೇ ಭಗವಂತ. ಕುಂತ್ಕೊಂಡು ದೇವ್ರ ಮನೇಲಿ ಕೂತ್ಕೊಂಡು ಪೂಜೆ ಮಾಡಿದ ತಕ್ಷಣ ನಿಮಗೇನು ಉದುರಲ್ಲ, ಅಲ್ಲೇನೂ ಇಲ್ಲ ಉದುರಕ್ಕೆ. ಈ ಸತ್ಯವನ್ನು ತಿಳ್ಕೊಂಡು ಮಕ್ಕಳೇ ಮನೆ ದೇವರು ಅಂತ ತಿಳ್ಕೊಂಡ್ರೆ ಮನೆ ಚೆನ್ನಾಗಿರುತ್ತೆ. ತಂದೆ ತಾಯಿಗಳು ಮಕ್ಕಳನ್ನ ಹೆದರಿಸೋದು, ಬೆದರಿಸೋದು, ಸ್ಕೂಲ್ಗೆ ಮಾತ್ರ ಕಳಿಸೋದು, ಇನ್ನು ಮಿಕ್ಕದೇನೂ ಬೇಡ ಅಂತಕ್ಕಂಥದ್ದು ನಿಮ್ಮ ಮಕ್ಕಳಿಗೆ ನೀವೇ ದಾರಿ ತಪ್ಪಿಸುತ್ತಿರುವ ಒಂದು ವಿಚಾರ ಆಗತ್ತೆ. ತಂದೆ ತಾಯಿಗಳು ಯೋಚನೆ ಮಾಡಿ ನಿರ್ಧಾರ ತೊಗೊಂಡು ಮಕ್ಕಳನ್ನ ಸರಿಯಾದ ಮಾರ್ಗ ಕರ್ಕೊಂಡು ಹೋಗ್ಬೇಕಂದ್ರೆ ನಿಮ್ಮಲ್ಲಿ ಆಗಿರ್ತಕ್ಕಂಥ ತಪ್ಪುಗಳನ್ನ ಸರಿ ಮಾಡಿಸ್ಕೊಳ್ಳಿ. ಅದು ಮಕ್ಕಳು ಆಟೋಮೆಟಿಕ್ ಚೇಂಜ್ ಆಗ್ತಾರೆ. ಆ ತಪ್ಪು ಯಾವುದು ಅಂತ ತಿಳ್ಕೊಳ್ಳೋಕ್ಕೆ ಕುಂಡಲಿ ಮೂಲಕವಾಗಿ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ. ಒಳ್ಳೆಯದಾಗಲಿ.
ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕೆ. ಇನ್ನೊಬ್ರು ಕಾಲರ್ ಇದ್ದಾರೆ ಗುರುಜಿ, ಗಿರ್ಜಮ್ಮ ಅಂತ ರಾಮನಗರದಿಂದ. ನಮಸ್ತೆ. ನಮಸ್ತೆ ಗುರುಜಿ. ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಮಗನ ಬಗ್ಗೆ ಕೇಳಬೇಕಾಗಿತ್ತು. ಅವ್ರ ನಕ್ಷತ್ರ ಹೇಳಿಮಾ. ನಕ್ಷತ್ರ ಮೇಷರಾಶಿ, ಅಶ್ವಿನಿ ನಕ್ಷತ್ರ. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿ. ಹಲೋ. ಹರಿ ಓಂ ಗುರುಜಿ. ನಾರಾಯಣ. ಅಬ್ಬ, ಕಷ್ಟ ಆಯ್ತಮ್ಮ ಹೇಳಕ್ಕೆ? ಇಲ್ಲ ಗುರುಜಿ, ಖುಷಿ ಆಯ್ತದೆ ನನಗೆ. ಸುಮಾರು ದಿನ ಕಾಲ್ ಮಾಡ್ತೇನೆ ಇದ್ದೀನಿ ಗುರುಜಿ, ಸಿಗ್ತಾ ಇಲ್ಲ. ಇವತ್ತೇನೋ ಏನ್ ಮಾತಾಡ್ಬೇಕು ಅಂತಾನೆ ಗೊತ್ತಾಯಿಲ್ಲ. ಏನೇನೋ ಮಾತಾಡ್ಬೇಕು, ಏನೇನೋ ಕೇಳ್ಬೇಕು ಅನ್ಕೊಂಡಿದ್ದೆ ಗುರುಜಿ, ಅದು ಆಯ್ತಾನೆ ಇಲ್ಲ ಇವಾಗ ಖುಷಿಗೆ. ಹಾಗೆ ಖುಷಿಯಾಗಿ ಇರಬೇಕು ಅಲ್ಲ. ಹರಿಹೋಮ್ ಅಂತ ಹೇಳಕ್ಕೆ ಕಷ್ಟ ಆಯ್ತಾ ಅಂತ? ಇಲ್ಲ ಗುರುಜಿ, ನನಗೂ ಖುಷಿ. ಆ ದೇವ್ರನ್ನೇ ಪ್ರಾರ್ಥಿಸ್ಕೊತಾ ಇದ್ದೀನಿ ಗುರುಜಿ. ಎದ್ದೊಳ್ಳಿ ಕೂತಿರ್ಲಿ ಮನಗಿರ್ಲಿ, ಆ ದೇವ್ರೇ ಮನಸ್ಸಿನಲ್ಲೇ ಐತೆ ಗುರುಜಿ. ಬೇರೆ ನೆನ್ಸ್ಕೊಳ್ಳಾದ್ರೂ ದೇವ್ರಾದ್ರೂ ನೆನ್ಸ್ಕೊತೀನಿ ಗುರುಜಿ. ಅಷ್ಟು ಮಾಡು ತಾಯಿ. ಜೀವನದಲ್ಲಿ ಅದರಂಥ ಒಳ್ಳೆ ಕೆಲಸ ಇನ್ನೊಂದಿಲ್ಲ. ಯಾಕೆ ಅಂದರೆ ಪ್ರತಿ ನಮ್ಮ ದೇಹದಲ್ಲಿ ಹರಿತಾ ಇರ್ತಕ್ಕಂಥ ರಕ್ತದ ಪ್ರತಿ ಕಣದಲ್ಲೂ ಕೂಡ ಆ ಭಗವಂತನ ಸ್ಮರಣೆ, ಆ ಭಗವಂತನ ನೆನಪಿದ್ದಾಗ ನಾವೇನು ಕಷ್ಟಪಡಬೇಕಾಗಿಲ್ಲ ತಾಯಿ. ಅದೇನೆ ಸ್ವಾಮಿ, ಅದ್ ನೆನ್ಸ್ಕೊತೇನೆ ಇರ್ತೀನಿ. ನನ್ ಕಷ್ಟ ತಪ್ಪಲೇ ಇಲ್ಲ ಗುರುಜಿ. ನೋಡಿ, ಇಲ್ಲಿ ಬಂದ್ರಲ್ಲ, ಈ ವಿಚಾರಕ್ಕೆ ಬರೋಣ. ಓಕೆ, ಏನು ಕರೆ ಮಾಡಿದ್ರಿ? ಮಗನ್ ಬಗ್ಗೆ ಕೇಳ್ಬೇಕಿತ್ತು ಗುರುಜಿ. ಮಗನಿಗೆ ಮದುವೆ ಮಾಡ್ಬೇಕು. ನಕ್ಷತ್ರ ಯಾವ್ದಮ್ಮ? ನಕ್ಷತ್ರ ಯಾವುದು? ನಕ್ಷತ್ರ ಅಶ್ವಿನಿ ನಕ್ಷತ್ರ, ಮೇಷರಾಶಿ. ಓಕೆ, ಎಷ್ಟು ವಯಸ್ಸು? 32 ತುಂಬ್ತು ಮೊನ್ನೆ 23ಕ್ಕೆ ಡಿಸೆಂಬರು. ಓಕೆ, ನೀವು ಏನು ಮಾಡ್ತಾ ಇದ್ದಾನೆ ಮಗ? ಮಗ ಬ್ಯಾಂಕ್ ಕೆಲ್ಸಕ್ಕೆ ಹೋಯ್ತವ್ನೆ. ಓಕೆ, ಬೆಂಗಳೂರಲ್ಲಿ ಅವನೇ, ತಂಗಿ ಮನೇಲಿ. ಓಕೆ, ನೀವೆಲ್ಲಿರೋದು? ನೀವೆಲ್ಲಿದ್ದೀರಾ? ನಾವು ಹಳ್ಳಿಲಿದ್ದೀವಿ ಸ್ವಾಮಿ, ಅಗ್ರ ಅಂತ, ಕನ್ಪುರ್ ಪಕ್ಕ ಅಗ್ರ ಅಂತ. ಆ ಮನೆ ಎಷ್ಟು ವರ್ಷದ್ದು ಕಟ್ಸಿದ್ದಾ? ಕಟ್ಸೋದು ಸ್ವಾಮಿ. ನನ್ನ ಮಗನ್ ಪ್ರೆಗ್ನೆಂಟ್ ಅಲ್ಲಿ ಕಟ್ಸೋದು ಸ್ವಾಮಿ, 97ರಲ್ಲಿ. ಓಕೆ, ಈಗ ಆ ಮನೆ ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ ಯಾವುದು ದೊಡ್ಡದಿದೆ ಅಂತ ನಿಮ್ಗೆ ಗೊತ್ತಾಗಿದೆ? ಅಂದ್ರೆ ಅವೆಲ್ಲ ಗೊತ್ತಾಗಲ್ದು ಸ್ವಾಮಿ. ಒತ್ತುಟ ಒತ್ಮುಖ ದೊಡ್ಡದೈತೆ. ಒತ್ತುಡೋದು ಒತ್ಮುಳುಗೋದು ದೊಡ್ಡದೈತೆ. ಓಕೆ, ರಸ್ತೆ ಯಾವುದು? ರಸ್ತೆ ಯಾವ್ದಮ್ಮ ಮನೆಗೆ? ನಂದಿ ಬಾಗ್ಲು. ನಂದಿ ಬಾಗ್ಲು. ರಸ್ತೆನೂ ನಂದಿ ಬಾಗ್ಲಿಗೆ ಇದೆಯಾ? ನಂದಿ ಬಾಗ್ಲೇನೆ. ಮೂರ್ ಕಡೆನೂ ರಸ್ತೆನೆ ಸ್ವಾಮಿ. ನೀವು ಬಾಗ್ಲು 3 ಕಡೆಗೆ ಇಟ್ಟಿದ್ದೀರಾ? ಬಾಗ್ಲು ಇಡ್ಲಿಲ್ಲ, ಮನೆ ಸುತ್ತನೂ ರಸ್ತೆನೆ. ಹಿಂದೆಗಡೆ ಮಾತ್ರ ಸೈಟ್ ಐತೆ ಬೇರೆಯವ್ರದ್ದು. ಕಾಂಪೌಂಡ್ ಹಾಕಿದ್ದೀರಾ? ಕಾಂಪೌಂಡ್ ಹಳ್ಳಿ ಸ್ವಾಮಿ. ಇದು ಸದ್ಯಕ್ಕೆ ಇರಕ್ಕೆ ಜಾಗ ಇಕ್ಕಟ್ಟು ಸ್ವಾಮಿ. ಸೈತ್ರಿಯಲ್ಲಿ ಕೊಟ್ಟದ್ದು, ಗೌರ್ಮೆಂಟ್ ಕಡೆಯಿಂದ ಕೊಟ್ಟಿರೋದು ಸ್ವಾಮಿ. ಇದು ಸುತ್ತ ನಿಮ್ಮ ಮನೆ ಸುತ್ತ ನಿಮ್ ಜಾಗ ಇದೆಯಾ? ನಿಮ್ಮ ಮನೆ ಸುತ್ತ ನಿಮ್ ಜಾಗ ಇದೆಯಾ? ಮನೆ ಸುತ್ತ ಅಂದ್ರೆ ಹಿಂದೆಗಡೆ 1 ಅಡಿಯಷ್ಟು ಜಾಗ ಐತೆ ಅಷ್ಟೇ, ನಮ್ ಸ್ವಂತ ಅಂತ. 3 ಕಡೆನೂ ರೋಡ್ ಸ್ವಾಮಿ. ಓಕೆ, ಅಲ್ಲಿ ನಿಮ್ದು ಅಲ್ಲಿ ಲೆಟ್ರಿನ್ ಫಿಟ್ ಅಲ್ವಾ ಇರೋದು? ಫಿಟ್ಟು ಯಾವ ಜಾಗದಲ್ಲಿ ಮಾಡಿದ್ದೀರಾ? ಮಲ್ಗೋ ರೂಮ್ ಕಡೆ ಮಾಡಿದ್ದೀರಾ, ಅಡುಗೆ ಮನೆ ಕಡೆ ಮಾಡಿದ್ದೀರಾ, ಬಾತ್ರೂಮ್ ಕಡೆ ಮಾಡಿದ್ದೀರಾ? ಬಾತ್ರೂಮ್ ಕಡೆ ಸ್ವಾಮಿ. ಎಷ್ಟು ವರ್ಷ ಆಗಿದೆ ಮಾಡಿ ಅದು? ಅದು ಮಾಡಿ 33 ವರ್ಷ ಆಗಿದೆ ಸ್ವಾಮಿ. ಓಕೆ, ನಿಮ್ಮ ಮನೆಯಲ್ಲಿ ಮಾತ್ರೆ ದಿನ ಬಳಸೋರು ಯಾರು? ನಾನೇ ಸ್ವಾಮಿ ಜಾಸ್ತಿ. ಇವಾಗ ನಮ್ಮ ಯಜಮಾನ್ರು ಬಳಸ್ತಾ ಇರ್ಲಿಲ್ಲ, ಅವ್ರಿಗೆ ಆಕ್ಸಿಡೆಂಟ್ ಆಯ್ತು ಹೋದ ವರ್ಷ, 1.5 ವರ್ಷ ಆಯ್ತು. ಅವಾಗ್ಲಿಂದ ಮಂಡಿ ನೋವು, ಬೆನ್ನು ನೋವು, ಬಿದ್ದಿರೋ ಏಟ್ಕೊಳಗೆ ಅನ್ಬಿಟ್ಟು ಅವ್ರು ಇವಾಗ ಜಾಸ್ತಿ ಬಳಸ್ತಾವ್ರೆ. ಮೊದ್ಲು ನಾನ್ ಬಳಸ್ತಾ ಇದ್ದೆ, ಅವ್ರ ಆಕ್ಸಿಡೆಂಟ್ ಆದಾಗಿಂದ ಈಗ ಅವ್ರು ಬಳಸ್ತಾವ್ರೆ ಸ್ವಾಮಿ. ನೀನ್ ಬಳಸ್ತಾ ಇಲ್ವಾ ಈಗ? ಇವಾಗ ಅದೇ ಯಾವಾಗ ನೋವು ಬಗ್ಗಳು ಬಂದ ಬಳಸ್ತೀನಿ. ಇವತ್ತು ಆಸ್ಪತ್ರೆಗೆ ಹೋಗಿ ಬಂದೆ ಸ್ವಾಮಿ. ಕಿವಿ ನೋವು, ಕೈ ನೋವು, ಹಿಂಗೇನೆ. ಈಗ ನಿಮ್ಮ ಮನೆಯಲ್ಲಿ ನಿಮ್ಮ ಯಜಮಾನ್ರಿಗೆ ಕಾಲ್ ನೋವಾಗಿದ್ದು ಹೌದಾ? ಕಾಲ್ ನೋವು ಇವಾಗ ಒಂದ್ ನಿಮಿಷ ಕೇಳಿಸ್ಕೊ. ಈಗ ನಿನಗೂ ಯಾವಾಗಾದ್ರೂ ಕಾಲ್ ನೋವು ಬಂದ್ರೆ, ಕಿವಿ ನೋವು ಬಂದ್ರೆ ನೀನು ತಗತ್ಯ? ತಗೋತೀನಿ ಸ್ವಾಮಿ. ಈಗ ನೀನು ಅರ್ಥ ಮಾಡ್ಕೋಬೇಕು, ನಿಮ್ಮ ಲೆಟ್ರಿನ್ ಫಿಟ್ಟಲ್ಲಿ ನೋವಿನ ಮಾತ್ರೆ ಸದಾ ನಿಮ್ಮ ಮನೇಲಿ ಇರಲೇಬೇಕು. ಅದಕ್ಕೆ ನಿಮ್ಮ ಯಜಮಾನ್ರು ಕಾಲು ಮುರ್ಕೊಂಡಿದ್ದು. ಅರ್ಥ ಆಯ್ತಾ? ಆಮೇಲೆ ಎಲ್ಲಿ ಏಟು ಬೀಳುತ್ತೆ ಮತ್ತಿನ್ನೊಂದ್ಸಲ ಅದೇ ಮೇಲೆ ಏಟು ಬೀಳುತ್ತೆ. ಮನೆಯಲ್ಲಿ ಯಾವುದೇ ವಿಚಾರಗಳು ನೀವು ಅಂದ್ಕೊಂಡಂಗೆ ಅಡುಗೆ ಮಾಡೋದು, ಊಟ ಮಾಡೋದು, ಮಲ್ಕೊಳ್ಳೋದು, ಎಲ್ಲಿಗಾರು ಹೋಗಬೇಕು, ಯಾವ್ದಾದ್ರು ಕೆಲಸ ಆಗಬೇಕು ಅಂದರೆ ನೀವು ಅಂದ್ಕೊಂಡಂಗೆ ಇಲ್ಲಿವರೆಗೂ ಯಾವುದೂ ಆಗ್ತಾ ಇಲ್ಲ, ನೀವು ಅನುಭವಿಸ್ತಾನೆ ಇದ್ದೀರಾ. ಅನುಭವಿಸ್ತಾ ಇದ್ದೀವಿ ಸ್ವಾಮಿ. ಆಮೇಲೆ ಅಕ್ಕಪಕ್ಕದವರು, ನೆಂಟರಿಷ್ಟರು ಎಲ್ಲ ಎಷ್ಟರ ಮಟ್ಟಕ್ಕೆ ನಿಮ್ಮ ಬಹುಮಾನ ಕೊಡ್ತಾರೆ ಅಂದರೆ ಸುಮ್ಮನೆ ನಿಮ್ಮ ವಿಷಯ ಅವ್ರ ಬಾಯಲ್ಲಿರ್ತದೆ. ನಮ್ಗೆ ಯಾಕೆ ಹಿಂಗೆ ಗೋಳಾಕತ್ತಾರೆ, ನಾವು ಯಾರಿಗೂ ಏನು ಮಾಡ್ತಾರ, ನಮ್ಗೆ ಯಾಕೆ ಇಷ್ಟು ಹಿಂಸೆ ಕೊಡ್ತಾರೆ ಅನ್ಸಿಲ್ವಾ ನಿಮಗೆ? ಇದು ಸ್ಯಾಂಪಲ್. ನಾನು ಇವ್ರ ಮನೆ ಕತೆ, ಒಂದು ಲೆಟ್ರಿನ್ ಫಿಟ್ಟಲ್ಲಿ ಇಡೀ ಮನೆಯನ್ನು, ಇಡೀ ಕುಟುಂಬವನ್ನು ಏನೆಲ್ಲ ಮಾಡುತ್ತೆ. ನೋವಿನ ಮಾತ್ರೆ ಮನೆಯಲ್ಲಿ ಇರಲೇಬೇಕು. ಆಮೇಲೆ ಇನ್ನೊಂದೇನೆಂದರೆ
ಆ ಮಾತ್ರೆ ಖರ್ಚಾಗಲಿ ಅಂತಲೇ ಕಾಲು ಮುರ್ಕೊಳ್ಳೋದು. ಅದು ಸ್ನಾನದ ಮನೇಲಾಗ್ಬೋದು, ಅಡುಗೆ ಮನೇಲಾಗ್ಬೋದು, ರೋಡಲ್ಲಾಗ್ಬೋದು, ಒಟ್ಟಿನಲ್ಲಿ ನೋವಿನ ಮಾತ್ರೆ ಮನೆಯಲ್ಲಿ ಸದಾ ಇರಬೇಕು. ಇಂತಹ ಒಂದು ಮನೆಯಲ್ಲಿ ಎಲ್ಲ ರೀತಿಯ ನೋವುಗಳನ್ನು ಅನುಭವಿಸ್ತಕ್ಕಂಥ ಮನೆ ಯಾವುದು ಅಂದರೆ ನಿಮ್ಮ ಲೆಟ್ರಿನ್ ಫಿಟ್ಟು. ಎಂತಹ ಘೋರವಾದ ನರಕ ಇದೆ ಹಳ್ಳಿ ಕಾಡಲ್ಲಿ, ಗ್ರಾಮಾಂತರ ಪ್ರದೇಶಗಳಲ್ಲಿ 80% ಲೆಟ್ರಿನ್ ಫಿಟ್ಟಿಂದನೇ ಇಡೀ ಮನೆಗಳೆಲ್ಲ ಉಡೀಸ್ ಅಂತಾರಲ್ಲ ಸಿನಿಮಾದಲ್ಲಿ, ಹಂಗೆ ಉಡೀಸ್. ಏನು ನೆಮ್ಮದಿ ಉಡೀಸ್, ಆರೋಗ್ಯ ಉಡೀಸ್. ಯಾವುದು? ನಿಮ್ಮ ಲೆಟ್ರಿನ್ ಫಿಟ್. ಗೌರ್ಮೆಂಟ್ ಲೋನ್ ಕೊಟ್ಟು ಈಸ್ಕೊಂಡಿದ್ದೀರೋ, ಲೆಟ್ರಿನ್ ಫಿಟ್ ಹಾಕ್ಕೊಂಡಿದ್ದೀರೋ, ನೀವೇ ಸಾಲ ಮಾಡಿ ಹಾಕ್ಕೊಂಡಿದ್ದೀರೋ, ಒಟ್ಟಿನಲ್ಲಿ ಒಂದು ಫಿಟ್ ಅಂತ ಬೇಕು, ಒಂದು ಮೂಲೆಗೆ ಹಾಕು, ಅನುಭವಿಸು. ಮಾಟ ಮಂತ್ರ ಯಂತ್ರ ತಂತ್ರ ಪೀಡೆ ಮೋಹಿನಿ ದೆವ್ವ ಎಲ್ಲ ನಿಮ್ಮಲ್ಲೇ ಇರುತ್ತೆ. ಎಷ್ಟು ಸುತ್ತೀರ ಸುತ್ತಿ, ಸಮಯಕ್ಕೆ ಸರಿಗೆ ಊಟ ಇಲ್ಲ, ಸಮಯಕ್ಕೆ ಸರಿಗೆ ವಯಸ್ಸು ಸಕ್ಕಂತೆ ಮದುವೆ ಇಲ್ಲ, ಎಲ್ಲ ಹಂಗಂಗೆ ನಿಂತಿರಬೇಕು. ಇದಕ್ಕೆ ಬೇಕಾ ಮನೆ? ಇದನ್ನೇ ನರಕ ಅಂತಾರೆ. ಅಪ್ಪ ಅಮ್ಮ ಇವರು ಮನೆ ಕಟ್ಟಿ ಮಗನಿಗೆ 32 ಆದರೂ ಇನ್ನೂ ಹುಡುಕ್ತಾ ಇದ್ದಾರೆ. ಸಿಗುತ್ತಾ? ಸಿಗಲ್ಲ. ಸಿಕ್ಕಿದ್ರೂ ಉಳಿಯಲ್ಲ, ಉಳಿದ್ರೂ ಆಗಲ್ಲ, ಆದರೂ ದಾಂಪತ್ಯ ಉಳಿಯಲ್ಲ. ಈ ಕರ್ಮ ಅಪ್ಪ ಅಮ್ಮ ಮಾಡಿರ್ತಕ್ಕಂಥ ಆಸ್ತಿಯ ಮೂಲ ಕರ್ಮ ಮಕ್ಕಳು ಅನುಭವಿಸೋಕ್ಕೆ ಇವ್ರು ಮಾಡಿರುವಂತಹ ದೊಡ್ಡ ಅಪರಾಧ. ಇವರೊಬ್ಬರೇ ಅಲ್ಲ, ಪ್ರಪಂಚದ ಎಲ್ಲರೂ ಕೂಡ ಮಕ್ಕಳನ್ನು ಹಾಳು ಮಾಡ್ತಾ ಇರೋದು ಯಾವುದಕ್ಕೆ ಅಂದರೆ ಮನೆ ಕಟ್ಟುವ ಒಂದು ವಿಚಿತ್ರದಲ್ಲಿ ಮಕ್ಕಳ ಜೀವನ ಹಾಳಾಗತ್ತೆ ಅಂತ ಅಪ್ಪ ಅಮ್ಮನಿಗಿನ್ನೂ ಅರಿವು ಬಂದಿಲ್ಲ. ಶಾಸ್ತ್ರ ಕೇಳೋದು ಬಿಟ್ಟಿಲ್ಲ. ನಿಮ್ಮ ಮನೆ ಯಾವ ಪರಿಸ್ಥಿತಿಲಿದೆ, ನೀವು ವಾಸ ಮಾಡೋ ಮನೆ ಯಾವುದೇ ಆಗಿರ್ಬೋದು, ಸ್ವಂತ ಆಗಿರ್ಬೋದು, ಬಾಡಿಗೆ ಆಗಿರ್ಬೋದು, ಲೀಸ್ ಇರ್ಬೋದು, ಯಾವುದೇ ಮನೆ ಸಿಕ್ಕಬೇಕಾದ್ರೂ ನಿಮ್ಮ ಪ್ರಾರಬ್ಧ ಚೆನ್ನಾಗಿದ್ದರೆ ನಿಮ್ಮ ಒಳ್ಳೆ ಮನೆ ಸಿಗತ್ತೆ, ಇಲ್ಲ ಬಾಡಿಗೆಗೂ ಸಿಕ್ಕಲ್ಲ, ಕಟ್ಟಕ್ಕೂ ಆಗಲ್ಲ. ಈ ಕರ್ಮ ಅಪ್ಪ ಅಮ್ಮ ಮಾಡಿಟ್ಟಿರ್ತಕ್ಕಂತಹ ಒಂದು ಕರ್ಮದ ಫಲ. ನಿಮ್ಮಪ್ಪ ಅಮ್ಮನೂ ಮನೆ ಕಟ್ಟ ಹಾಳಾಗಿ ಏನೂ ಮಾಡಿಲ್ಲ, ಅವರಪ್ಪ ಅಮ್ಮನ ಕೇಳಿ ಅಲ್ಲೂ ಅವರು ಒಳ್ಳೆಯದಾಗಿಲ್ಲ. ಆದರೂ ನಮ್ಮ ಅಪ್ಪ ಅಮ್ಮ ನೆಮ್ಮದಿ ಇಲ್ಲ, ಮನೆ ಕಟ್ಟಿ ನಾವು ಕಟ್ಟಬಾರ್ದು, ಕೇಳ್ಬಿಟ್ಟು ಕಟ್ಟಬೇಕು ಅಂತ ಪ್ರಜ್ಞೆ ನಮ್ಮ ಜನಕ್ಕೆ ಬಂದಿಲ್ಲ. ನಮ್ಮ ಅಪ್ಪನಿಗೆ ಬುದ್ಧಿ ಇಲ್ಲ, ನಾನೇ ಕಟ್ಟಬಾರ್ದು ಅಂತ ಮನೆ ಕಟ್ತೀರಾ, ನಿಮ್ಮ ಜೀವನದಲ್ಲಿ ಹುತ್ತ ಕಟ್ಕೊಂಡು ಒಳಗಡೆ ಸೇರ್ಕೋತೀರಾ. ಇದು ನಿಮ್ಮ ಜೀವನದಲ್ಲಿ ಆಗ್ತಾ ಇರ್ತಕ್ಕಂಥ ಒಂದು ನರಕ. ನೀವು ಫಸ್ಟು ಅಶ್ವಿನಿ ನಕ್ಷತ್ರಕ್ಕೆ ಮಗು ಹುಟ್ಟಿದ್ದು ಕೇಳದೇ ಇರೋದೇ ಮೊದಲನೇ ಅಪರಾಧ. ಇದನ್ನು ನೀವು ತಿಳ್ಕೊಬೇಕಂದ್ರೆ ಮೊದಲು ಅಶ್ವಿನಿ ನಕ್ಷತ್ರಕ್ಕೆ ಮಗು ಹುಟ್ಟಿದ್ರೆ ಕುಟುಂಬದ ಕಥೆ ಏನು, ಅಶ್ವಿನಿ ನಕ್ಷತ್ರ ಕಥೆ ಏನು. ಎಷ್ಟೇ ಕೋಟಿ ರೂಪಾಯಿ ಇಟ್ಟಿದ್ರು ನೆಮ್ಮದಿಯಾಗಿರುವಂಥ ಕುಟುಂಬ ಅಲ್ಲ ಅಶ್ವಿನಿ ನಕ್ಷತ್ರ. ಇದನ್ನು ನೀವು ಫಸ್ಟು ಸೂತ್ಕವನ್ನು ತೊಳ್ಕೊಬೇಕಾ ಬೇಡವಮ್ಮ? ಕಳ್ಕೋಬೇಕು ಸ್ವಾಮಿ, ಅದಕ್ಕೆ ಕೇಳ್ತಾ ಇರೋದು ಸ್ವಾಮಿ. ಈಗ ನಾನು ಹೇಳಿದ್ದು ಅರ್ಥ ಆಯ್ತಾ, ಬೇಜಾರಾಯ್ತಾ? ಆಯ್ತು ಸ್ವಾಮಿ, ಸರಿ ಬೇಜಾರಾಗ್ಲ ಸ್ವಾಮಿ. ಸರಿ ಮದುವೆ ಮಾಡಕ್ಕೆ ಹೋಗ್ಬೇಡ, ಮೊದಲು ನೀನು ಮಾಡು, ಮನೆ ಅಳತೆ ತಗೋ, ಫಿಟ್ ಎಲ್ಲಿದೆ ಗುರ್ತು ಮಾಡ್ಕೊ, ನಿಮ್ಮ ಮಗನ ಕರ್ಕೊಂಡು ವಿಷಯ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡು. ಮೊದಲು ಮದುವೆ ಒಂದೇ ಅಲ್ಲ, ನಾವು ಈ ನರಕದಿಂದ ಹೊರಗೆ ಬರಬೇಕು ಅಂತ ಡಿಸೈಡ್ ಮಾಡು. ಅದು ನಿಮ್ಮ ಫಿಟ್ ಒಳಗಡೆನೇ ಇದೆ, ನಿಮ್ಮ ಕುಟುಂಬದ ಕತೆ ನಾನು ಹೇಳ್ಕೊಡ್ತೀನಿ. ಒಳ್ಳೆಯದಾಗಲಿ ತಾಯಿ. ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕೆ. ವೀಕ್ಷಕರೇ, ನೀವು ಕೂಡ ಗುರುಗಳ ಹತ್ರ ಮಾತಾಡಬಹುದು. ಟಿವಿ ಸ್ಕ್ರೀನ್ ಮೇಲೆ ಲಭ್ಯ ಇರುವಂಥ ನಂಬರ್ಸ್ಗೆ ಕರೆ ಮಾಡಿ ಗುರುಗಳ ಜೊತೆ ನೇರವಾಗಿ ಮಾತಾಡಿ. ಗುರುಜಿ ಒಬ್ರು ಕಾಲರ್ ಇದ್ದಾರೆ, ಪುನೀತಾ ಅಂತ, ಉಡುಪಿಯಿಂದ. ನಮಸ್ತೆ. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ತಮ್ಮನ ಬಗ್ಗೆ ಕೇಳಬೇಕು. ಅವ್ರ ನಕ್ಷತ್ರ ಹೇಳಿಮಾ. ಶತಭಿಷ ನಕ್ಷತ್ರ. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿ. ಸ್ವಲ್ಪ ಜೋರಾಗಿ ಮಾತಾಡಿ. ಹಲೋ. ಹಾಂ ಹೇಳಮ್ಮ. ನನ್ನ ತಮ್ಮ ಅವ್ರದ್ದು ಶತಭಿಷ ನಕ್ಷತ್ರ. ಅವ್ರಿಗೆ ಮದುವೆ ಎಲ್ಲ ಸೆಟ್ ಆಗಿತ್ತು, ಬಟ್ ಇವಾಗ ನೋಡಿದ್ರೆ ಸ್ವಲ್ಪ ಬೇಡ ಬೇಡ ಅಂತ ಹೇಳ್ತಾರೆ. ನೀನೇನು ಮಾಡ್ತಿದ್ಯಮ್ಮ? ನಾನು ಮದುವೆ ಆಗಿ ಮನೇಲಿದ್ದೀನಿ. ಏನು ಓದಿದ್ಯಾ? ನಂದು M.Com ಆಗಿದೆ. ಓಕೆ. ಈಗ ಇದು ಮದುವೆ ಆಗಿಲ್ಲ ಅಂತ ಕೇಳೋದಕ್ಕಷ್ಟೇ ಮಾಡಿದ್ಯಾ, ಅಲ್ಲ ಈ ತಿಳ್ಕೊಳ್ತಕ್ಕಂಥ ವಿಚಾರ ಇದೆ ಪ್ರಪಂಚದಲ್ಲಿ ಅಂತ ಗೊತ್ತಾ ನಿನಗೆ? ನಮ್ಮ ಬದುಕಿಗೆ ಮದುವೆ ಆಗೋಕ್ಕೆ, ಮಕ್ಕಳಾಗೋಕ್ಕೆ, ಮನೆ ಆಗೋಕ್ಕೆ ಇದೆಲ್ಲ ತಿಳ್ಕೊಳ್ಳೋವಂಥ ವಿಚಾರ ಇದೆ ಅಂತ ಗೊತ್ತಾ ನಿನಗೆ? ಹಾಂ, ಗೊತ್ತಿದೆ. ಅದಕ್ಕೋಸ್ಕರ ಈಗ ಕಾಲ್ ಮಾಡಿ ಕೇಳೋಣ ಅಂತ. ಅಲ್ಲಮ್ಮ, ಮಕ್ಕಳು ಹುಟ್ಟಕ್ಕೆ ಮುಂಚೆ ನಿಮ್ಮ ಅಪ್ಪ ಅಮ್ಮನಿಗೆ ಗೊತ್ತಿರಬೇಕಿತ್ತಲ್ಲ, ಗೊತ್ತಿಲ್ವಲ್ಲ. ಯಾಕೆ ಮಾತು ಹೇಳ್ತೀನಿ ಅಂದರೆ, ನೀನು ಓದಿದ್ಯಾ ಅಲ್ವಮ್ಮ? ಹೌದು ಹೌದು. ಒಂದು ಕರೆ ಮಾಡಿ ಒಬ್ಬ ಗುರುಗಳ ಹತ್ರ ಮಾತಾಡ್ತಿದ್ದೀನಿ ಅಂತ ಒಂದು ಸೌಜನ್ಯಕ್ಕೆ ಒಂದು ದೇವರ ಹೆಸರು ಹೇಳೋದು, ಒಂದು ನಮಸ್ಕಾರ ಮಾಡೋ ಪ್ರಜ್ಞೆ ಇಲ್ಲ ಅಂದರೆ ಹೆಂಗಮ್ಮ ಜೀವನದಲ್ಲಿ ಒಳ್ಳೆಯದಾಗತ್ತೆ? ಓದ್ಬಿಟ್ಟು ಸರ್ಟಿಫಿಕೇಟ್ ತೊಗೊಂಡ್ರೆ, ಮಾರ್ಕ್ಸ್ ಕಾರ್ಡ್ ತೊಗೊಂಡ್ರೆ ಜೀವನ ಇಲ್ಲಮ್ಮ. ಈ ಸತ್ಯ ತಂದೆ ತಾಯಿಯಿಂದ ಕಲಿಬೇಕು, ಇಲ್ಲ ನೀವು ತಿಳಿದಿರಬೇಕು. ಏನು ಹೇಳ್ತೀಯಾ? ಶತಭಿಷ ನಕ್ಷತ್ರ ಕೊಟ್ಟೋದು ಏನಕ್ಕೆ ಅಂದರೆ, ಧರ್ಮ ಗೊತ್ತಿಲ್ಲ, ಅಧರ್ಮವಾಗಿ ನಡೆದು ಬಂದ ಕುಟುಂಬದಲ್ಲಿ ಹುಟ್ಟುತ್ತೆ ಶತಭಿಷ ನಕ್ಷತ್ರ. ದೇವರಿಗೆ ಪ್ರಶ್ನೆ ಕೇಳುವ ನಕ್ಷತ್ರ ಯಾವುದು? ಶತಭಿಷ. ಏನು ಮಾಡೋನು ದೇವರು? ಏನಕ್ಕೆ ದೇವರು ಮಾಡಬೇಕು?
ಯಾಕೆ ಮಾಡಬೇಕು? ಇಂತಹ ದುರಾಂಕಾರದ ಪರಮಾವಧಿ ಬರ್ತಕ್ಕಂಥದ್ದೇ ಶತಭಿಷ ನಕ್ಷತ್ರ. ಇವರಿಗೆ ಕುಟುಂಬ ನೆಮ್ಮದಿ ಇಲ್ಲ. ಏನು ಓದಿದ್ರೂ ನ್ಯಾಯವಾಗಿ SLC ಓದೋ ಹುಡುಗ ಸಂಬಳ ತಗೊಳ್ಳೋಕ್ಕಾಗಲ್ಲ. ಕಾರಣ ಲೇಬರ್ ಲೈಫ್, ಸ್ಟ್ಯಾಂಡರ್ಡ್ ಲೈಫ್ ಅಲ್ಲ, ಲೇಬರ್ ಲೈಫ್. ಜೀವನ ಪರ್ಯಂತ ಎಂಥ ಉತ್ತಮವಾದ ಸ್ಥಿತಿಲಿದ್ದರು ಅಕಸ್ಮಾತ್ ಏನೋ ಉನ್ನತ ಮಟ್ಟಕ್ಕೆ ಏನಾರು ಕೆಲಸಕ್ಕೆ ಹೋದರೆ ವ್ಯಕ್ತಿನೇ ನಾಪತ್ತೆ. ಕಾರಣ ಇದೇ ಅಜ್ಞಾನವಾಗಿರ್ತಕ್ಕಂಥ ಕುಟುಂಬ. ಆಸ್ತಿ ಮಾಡಿದ್ದು ಓದಿದ್ದು ಲೆಕ್ಕಕ್ಕೆ ಬರಲ್ಲ. ನಾವೇನು ತಿಳ್ಕೊಳ್ತೀವಿ, ಏನು ಮಾತಾಡ್ತೀವಿ ಅದೇ ನಮ್ಗೆ ಸಿಗೋದು. ಇದು ಕುಟುಂಬದಲ್ಲಿ ಬಂದಿಲ್ಲ ಅಂದರೆ ಶತಭಿಷ ನಕ್ಷತ್ರ ಬಂತು. ಶಾಸ್ತ್ರ, ದೇವರು, ಧರ್ಮ, ನ್ಯಾಯ ಏನು ವರ್ಕ್ ಆಗಲ್ಲ. ಕಾರಣ ಯಾರು ನಡೆದಿಲ್ಲ ಈ ಕುಟುಂಬದಲ್ಲಿ. ಬೇಜಾರಾಯ್ತಾ? ಅರ್ಥ ಆಯ್ತಮ್ಮ ನಿಮಗೆ? ಅಷ್ಟೇ. ಮದುವೆ ಆದ್ರೂ ಕೂಡ ದಾಂಪತ್ಯ ಉಳಿಯಲ್ಲ. ಅದು ಕಿತ್ತೋಗಿದ್ದೆ ಭಾರಿ ಒಳ್ಳೆಯದು. ನಮಸ್ಕಾರ ಮಾಡಿಕೊಂಡು ಸದ್ಯ ನಿಂತೋಯ್ತಲ್ಲ ಅಂತ ಖುಷಿ ಪಡು. ನಿಂತು ಹೋಗಿಲ್ಲ, ನಾವ್ ಅದಂದ್ರೆ ಮನೆಯವರೆಲ್ಲ ಆಗ್ಯದ ಅಂತಾನೆ ಒಂದ್ಸಲ ಫಿಕ್ಸ್ ಆಯ್ತು, ಈಗ ಮತ್ತೆ ಮುಂದೆ ಹಾಕಿದೀವಿ. ಆಯಿತು, ಪರವಾಗಿಲ್ಲ. ಆದರೂ ಒಂದು ತಿಳ್ಕೊ, ಶತಭಿಷ ನಕ್ಷತ್ರಕ್ಕೆ ಮದುವೆ ಅಂತಕ್ಕಂಥದ್ದು ಮಾಡಬೇಕಾದ್ರೆ ಏನು ಮಾಡಿದ್ರೆ ಸರಿ ಅಂತ ತಿಳ್ಕೊ. ಮೊದಲು ತಿಳ್ಕೊಳ್ಳೋದಾದರೆ ನನ್ನ ಬಲವಂತಕ್ಕಲ್ಲ, ಇದನ್ನು ತಿಳ್ಕೊಂಡು ಮದುವೆ ಪ್ರಯತ್ನ ಮಾಡೋದು ಒಳ್ಳೆಯದು ಅಂತೀನಿ, ನಿಮ್ಮ ಇಷ್ಟ. ಆದರೂ ಒಂದು, ಯಾವುದೇ ನಕ್ಷತ್ರಕ್ಕೆ ಮದುವೆ ಮಾಡಬೇಕಾದ್ರೂ ಕೂಡ ನಾವು ಫಸ್ಟು ನಕ್ಷತ್ರದ ಸತ್ಯವನ್ನು ತಿಳಿದೇ ಮದುವೆ ಕೈ ಹಾಕಬಾರ್ದು. ಇದನ್ನು ನಾವು ತಿಳ್ಕೊಳ್ಳದೇ ಇದ್ದರೆ ಜೀವನದಲ್ಲಿ ಬರೀ ಯೋಚನೆ ಮಾಡಿಕೊಂಡೆ ಬದುಕಬೇಕಾಗತ್ತೆ ಅನ್ನೋದಕ್ಕೆ ಹೇಳಿದ್ನೇ ಹೊರತು ನೀವು ನಂಬಬೇಕು, ನಾನು ಹೇಳೋದನ್ನು ಕೇಳಬೇಕು ಅಂತ ಪ್ರಶ್ನೆ ಅಲ್ಲ. ಶತಭಿಷ ಹುಟ್ಟುವುದು ಕಾರಣ ಏನಂದರೆ ಸರಿಯಾಗಿ ಮಲಗೋದು, ಸರಿಯಾಗಿ ಮಾತನಾಡುವುದು, ಸರಿಯಾಗಿ ಊಟ ಮಾಡುವುದು, ಇದಿಷ್ಟು ಶತಭಿಷ ನಕ್ಷತ್ರಕ್ಕೆ ಇರಲ್ಲ. ಅದಕ್ಕೆ ಇದ್ರ ಬಗ್ಗೆ ಸತ್ಯ ತಿಳ್ಕೋಬೇಕು. ಬುದ್ಧಿ ಕಲಿಯೋದು ಪ್ರಶ್ನೆ ಅಲ್ಲ. ಊಟ ನಿದ್ದೆ ಕ್ರಮ ಇಲ್ಲ. ಅವ್ರಿಗೆ ಅನುಕೂಲಕ್ಕೆ ತಕ್ಕಂತೆ ಊಟ ನಿದ್ದೆ ಮಾಡುವ ಕಾರಣದಿಂದಾಗಿ ಅವರ ಬಾಯಲ್ಲಿ ಬರೋ ಮಾತು ಉಲ್ಟಾ ಪಲ್ಟಾ ಬರುತ್ತೆ. ದಾಂಪತ್ಯ ಉಳಿಯಲ್ಲ ಅನ್ನೋದಕ್ಕೆ ಇದು ನಿದರ್ಶನ. ರಫಾಗಿ ನಡ್ಕೊಂಡ್ರೆ ಯಾವ ಹೆಂಡ್ತಿನೂ ಇರಲ್ಲ, ದಾಂಪತ್ಯ ಖುಷಿ ಬರಲ್ಲ. ಇಷ್ಟು ಶತಭಿಷ ನಕ್ಷತ್ರಕ್ಕೆ ಮಂಡುತನದ ಮಾತು, ಅಜ್ಞಾನತ್ವದ ಮಾತು, ಹೊರಟಾದ ಮಾತಿನಿಂದ ದಾಂಪತ್ಯ ಉಳಿಯಲ್ಲ. ಕುಟುಂಬದಲ್ಲಿ ಆ ಒಂದು ನಕ್ಷತ್ರ ಹುಟ್ಟಿದರೆ ಇಡೀ ಕುಟುಂಬಕ್ಕೆ ಯೋಚನೆ, ಏನಪ್ಪ ಇದು ಏನು ಸರಿ ಹೋಗ್ತಾ ಇಲ್ವಲ್ಲ ಅಂತ. ಇದು ಮನೆಯವರೆಲ್ಲ ಯೋಚನೆ ಮಾಡೋದಕ್ಕೆ ಒಂದು ದೊಡ್ಡ ಟ್ಯಾಬ್ಲೆಟ್. ಇದು ಪೇಯ್ನ್ ಕಿಲ್ಲರ್ ಅಂತಾರಲ್ಲ, ಹಾಗೆ ಇದೊಂದು ಕಿಲ್ಲರ್. ಕುಟುಂಬವನ್ನು ಜೀವನ ಪರ್ಯಂತ ಯೋಚನೆ ಮಾಡೋದಕ್ಕೆ ಆಗತ್ತೆ ಹೊರ್ತು ನೀವು ಇದನ್ನು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡ್ಬೋದು. ಕರೆ ಸಿಕ್ಕದಕ್ಕೆ ಹೇಳಿದ್ದೀನಮ್ಮ, ಬೇಜಾರು ಮಾಡಿಕೊಂಡು ಸರಿ, ಫಸ್ಟ್ ತಿಳ್ಕೊಂಡು ಪ್ರಯತ್ನ ಮಾಡಿ. ಒಳ್ಳೆಯದಾಗಲಿ. ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕೆ. ಗುರೂಜಿ, ಇನ್ನು ಹುಟ್ಟು ಗುಣದ ಬಗ್ಗೆ ಹೇಳ್ತಾ ಇದ್ರಿ, ಅದನ್ನು ಮುಂದುವರಿಸಿ. ಈಗ ಈ ವಿಚಾರ ಹೇಳಿದಾಗ ಎಂಥವ್ರು ಸ್ವಲ್ಪ ಕಠೋರತೆ ಬರುತ್ತೆ. ಏನಪ್ಪ ಇವರು ಮದುವೆ ಆಗಲಿಲ್ಲ ಅಂತ ಹೇಳಿದ್ರೆ ಏನೇನೋ ಹೇಳ್ತಾರೆ ಅಂತ ಅಂದ್ಕೊಳ್ಳೋದಲ್ಲ. ನಾನು ಪ್ಯಾಚ್ ಹಾಕಿ ನಿಮ್ಮನ್ನು ಹೆಂಗೋ ಮಾಡಿ ತಳ್ಳಕ್ಕೆ ರೆಡಿ ಇಲ್ಲ. ಪ್ಯಾಚ್ ಹಾಕೋ ಕೆಲಸ ನಾನು ಯಾವ ಕಾರಣಕ್ಕೂ ಮಾಡಲ್ಲ. ನಾನು ಅಂದರೆ ಧರ್ಮದಲ್ಲಿ ಅದಿಲ್ಲ, ಪರಿಹಾರ ಪ್ರಪಂಚದಲ್ಲಿ ಇಲ್ಲ. ನೀವು ತಿಳ್ಕೊಳ್ಳೋದೇ ಪರಿಹಾರ ಅಂತ ಆಗಲಿ ಅಂತ ನಿಮಗೆ ನಾನು ವಿಚಾರ ಹೇಳ್ತಾ ಇದ್ದೀನಿ. ನಕ್ಷತ್ರ ಅಂದ ತಕ್ಷಣ ಹೆದರ್ಕೊಳ್ಳೋ ನಕ್ಷತ್ರ ಯಾವುದೂ ಇಲ್ಲ. ತಿಳ್ಕೊಳ್ಳದೇ ಇದ್ದಾಗ ಎಲ್ಲ ನಕ್ಷತ್ರಕ್ಕೂ ಹೆದರ್ಕೊಳ್ಳೇಬೇಕು. ತಿಳ್ಕೊಳ್ಳೋ ಪ್ರಯತ್ನ ಮಾಡಿ ಅಂತಕ್ಕಂಥದ್ದೇ ನಮ್ಮ ಕಾರ್ಯಕ್ರಮದ ಪೂರ್ಣ ಉದ್ದೇಶ. ಏನು ಅಂದರೆ ನಿಮ್ಮ ಕುಟುಂಬದ ನಕ್ಷತ್ರಗಳನ್ನು ಒಂದು ಲೈನ್ ಮಾಡಿ. ಫಸ್ಟು ಆ ಲೈನ್ ಮಾಡೋದೇ ಪಂಚಾಂಗ. ನಿಮ್ಮ ಮನೇಲಿ 5 ಜನ ಇದ್ದೀರಾ ಅಂತ ಇಟ್ಕೊಳ್ಳಿ, ಅದೇ ಪಂಚಾಂಗ. ನಿಮ್ಮ ಕುಟುಂಬದ ಪಂಚಾಂಗ ಯಾವುದು ಅಂದರೆ ನಿಮ್ಮಲ್ಲಿ ಎಷ್ಟು ಜನ ಇದ್ದೀರಾ ಅದೇ ಪಂಚಾಂಗ. ಆ ಪಂಚಾಂಗವನ್ನು ತಿಳ್ಕೊಳ್ಳೋ ಪ್ರಯತ್ನ ಮಾಡಲಿಲ್ಲ ಅಂದರೆ ಇಲ್ಲ ಮಗಳ ಬಗ್ಗೆ ಯೋಚನೆ, ಇಲ್ಲ ಮಗನ ಬಗ್ಗೆ ಯೋಚನೆ, ಇಲ್ಲ ಗಂಡನ ಬಗ್ಗೆ ಯೋಚನೆ, ಇಲ್ಲ ಆಸ್ತಿ ಬಗ್ಗೆ ಯೋಚನೆ. ಇದು ಬೇಕಾ? ಅದಾಗಬಾರ್ದು. ಇಲ್ಲಿವರೆಗೂ ಅದೇ ಅನುಭವಿಸ್ಕೊಂಡು ಬಂದಿದ್ದೀವಿ ನಮ್ಮ ದೇಶದಲ್ಲೆಲ್ಲ. ಇದು ಅನುಭವಿಸಬಾರ್ದು ಅಂತಲೇ ಕಾರ್ಯಕ್ರಮದಲ್ಲಿ ನಾನು ಪ್ರತಿದಿನ ಒಂದೊಂದು ವಿಶೇಷವಾಗಿರ್ತಕ್ಕಂಥ ಅರ್ಥಭಾಗಿತವಾಗಿರ್ತಕ್ಕಂಥ ವಿಚಾರಗಳನ್ನು ನಿಮ್ಮ ಮುಂದೆ ಏನಕ್ಕೆ ಇಡ್ತಾ ಇದ್ದೀನಿ ಅಂದರೆ ನೀವು ಅರ್ಥ ಮಾಡ್ಕೊಳ್ಳಿ ಅಂತಷ್ಟೇ. ನಾನು ಆರ್ಡರ್ ಮಾಡ್ತಾ ಇಲ್ಲ ಹಿಂಗೆ ಮಾಡಿ ಅಂತ, ಅಥವಾ ನಾನು ಯಾರಿಗೂ ಬುದ್ಧಿ ಕಲಿಸಕ್ಕಂತೂ ಯಾವ ಕಾರಣಕ್ಕೂ ನಾನು ರೆಡಿ ಇಲ್ಲ. ಯಾಕೆಂದರೆ ಯಾರ ಮಾತು ಕೇಳೋಕ್ಕೂ ರೆಡಿ ಇರಲ್ಲ. ನೀವು ಆರಿಸ್ಕೊಂಡ್ರೆ ನೆಮ್ಮದಿ ಬೇಕು, ಆರೋಗ್ಯ ಬೇಕು, ಒಳ್ಳೆ ರಸ್ತೆ ಬೇಕು ಅನ್ನೋ ಆಸಕ್ತಿ ನಿಮ್ಮಲ್ಲಿದ್ದರೆ ಕಾರ್ಯಕ್ರಮನ ನೋಡಿ, ಅದಕ್ಕೆ ಬೆಲೆ ಕೊಡಿ, ಪ್ರೀತಿಸಿ, ಗೌರವಿಸಿ, ನಿಮ್ಮನ್ನು ಒಂದು ಒಳ್ಳೆಯ ದಾರಿ ಕರ್ಕೊಂಡೋಗುತ್ತೆ ಅಂತಕ್ಕಂಥದ್ದು ಈ ಮೂಲಕ ಹೇಳೋಕ್ಕೆ ಪ್ರಯತ್ನವನ್ನು ಮಾಡ್ತೀನಿ. ಈಗ ವಿಷಯಕ್ಕೆ ಬರೋಣ. ಏನದು? ತಂದೆ ತಾಯಿ ನಕ್ಷತ್ರ ಅಂತಕ್ಕಂಥದ್ದು ಯಾಕೆ ತಿಳ್ಕೋಬೇಕಾಗತ್ತೆ, ನಕ್ಷತ್ರಕ್ಕೆ ಏನು ಮಾಡಬೇಕಾಗತ್ತೆ ಅನ್ನೋದು ಪ್ರಶ್ನೆ ಬರುತ್ತೆ. ನಕ್ಷತ್ರ ಯಾಕೆ ತಿಳ್ಕೋಬೇಕು? ನಕ್ಷತ್ರ ಏನು ಹೇಳುತ್ತೆ? ವಂಶ, ಅನುವಂಶೀಯತೆ ಅಂತ ಡಾಕ್ಟರ್ ಕೂಡ ಹೇಳ್ತಾರೆ. ಹೌದಾ? ಅನುವಂಶೀಯತೆ ಅಂದರೆ ಡಾಕ್ಟರ್ಲು ಹೇಳ್ತಾರೆ. ಈ ಅನುವಂಶೀಯತೆ ಯಾಕೆ ಹೇಳ್ತಾರೆ ಡಾಕ್ಟ್ರು? ಕಾಯಿಲೆ ಯಾರಿಗಿತ್ತು? ಸತ್ಯ ತಾನೇ ಇದು. ಈಗ ನಾನೇನು ಹೇಳ್ತಾ ಇಲ್ಲ ಇಲ್ಲಿ, ವೈಜ್ಞಾನಿಕವೂ ಕೂಡ ಸತ್ಯ. ನಕ್ಷತ್ರ ಬೇಕು. ಯಾಕೆಂದರೆ ನಿಮ್ಮ ವಂಶದವರ ರಹಸ್ಯವನ್ನು ತೋರಿಸುವುದಕ್ಕೆ
ತಿಳಿಸುವುದಕ್ಕೆ, ಬುದ್ಧಿ ಕಲಿಸುವುದಕ್ಕೆ ಈ ನಕ್ಷತ್ರದ ಮಗು ಭಗವಂತ ರಚನೆ ಮಾಡಿ ಕಳಿಸ್ತಾರೆ. ಡೆಲಿವರಿ ಮಾಡಿ, ಹೋಗು ಪ್ರಪಂಚಕ್ಕೆ ತಿಳಿಸು ನಿಮ್ಮವರಿಗೆ ಅಂತ. ನಾವು ನಮ್ಮವರಿಗೆ ಅನ್ನೋ ಪ್ರಶ್ನೆಯೇ ಇಲ್ಲ. ಮಗು ಬೇಕು, ಹುಟ್ಟಿತು, ಹೆಂಗೋ ಹುಟ್ಟಿತು, ಹೇಗೋ ಹುಟ್ಟಿತು, ಏನೋ ಹೇಳ್ಕೊಳ್ಳಿ. ಆದರೆ ಸಂದೇಶ, ಭಗವಂತ ಕೊಟ್ಟಿರುವ ಸಂದೇಶ ಪ್ರಜ್ಞೆ. ಮಗು ಹುಟ್ಟುವುದು ಕುಟುಂಬವನ್ನು ಬುದ್ಧಿ ಕಲಿಸೋ ಪ್ರಜ್ಞೆ ಬರೋಕ್ಕೆ, ಅಪ್ಪ ಅಮ್ಮನ ಬುದ್ಧಿ ಕಲಿಸೋಕ್ಕೆ, ಕುಟುಂಬದಲ್ಲಿ ಆಗಿರ್ತಕ್ಕಂಥ ಅನಾಹುತಗಳನ್ನು ತಿಳಿಸೋದಕ್ಕೆ. ಈ ಸತ್ಯ ನಮ್ಮ ಜನಕ್ಕೆ ಗೊತ್ತಿಲ್ಲ ಅಂತಕ್ಕಂಥ ವಿಚಾರವನ್ನು ಈ ಕಾರ್ಯಕ್ರಮದಲ್ಲಿ ನಾನು ಪ್ರಪಂಚಾದ್ಯಂತ ಈ ವಿಚಾರವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ, ಪ್ರಪಂಚದ ಮುಂದೆ. ಇದು ಇಲ್ಲಿವರೆಗೂ ಅಕೌಂಟ್ ಓಪನ್ನೇ ಆಗಿಲ್ಲ ನಮ್ಮ ಭಾರತ ದೇಶದಲ್ಲಿ. ನಕ್ಷತ್ರ ಏನಕ್ಕೆ ಬೇಕು, ನಕ್ಷತ್ರ ಏನಕ್ಕೆ ತಿಳಿಬೇಕು ಅಂದರೆ ನಿಮ್ಮ ವಂಶದ ಕತೆ ತಿಳ್ಕೊಳ್ರಿ. ಯಾರ್ಯಾರು ಎಲ್ಲೆಲ್ಲಿ ಸತ್ರು, ಹೆಂಗೆ ಸತ್ರು, ಅವ್ರ ಗುಣ ಹೆಂಗಿತ್ತು, ಅವ್ರ ಕಲರ್ ಹೆಂಗಿತ್ತು, ಅವ್ರು ಹೆಂಗೆ ತಿಂತಿದ್ರು, ಯಾರ್ಯಾರು ಏನೇನು ಬಾಯಿ ಮಾಡಿದ್ರು, ಇವೆಲ್ಲವೂ ಕೂಡ ನಿಮ್ಮ ಒಂದು ಮಗುವಿನಲ್ಲಿ ಸಿಕ್ಕತ್ತೆ. ತಂದೆ ವಂಶದಲ್ಲಿ ಏನು ನಡೆದಿದೆ, ತಾಯಿ ವಂಶದಲ್ಲಿ ಏನು ನಡೆದಿದೆ, ಈ ಮಗು ಹಿಂದೆ ಏನೇನು ಮಾಡಿತ್ತು, ಆ ಕರ್ಮಗಳೆಲ್ಲ ತೊಗೊಂಡು ಬರೋದೇ ಮಗುವಿನ ನಕ್ಷತ್ರ. ಇಷ್ಟು ಸಾಕು ಅಂತೀಯಲ್ಲಮ್ಮ. ಯಾಕೆಂದರೆ ಇದಕ್ಕೆ ಮೀರಿ ನಾನು ಹೇಳಕ್ಕೆ ಬರಲ್ಲ. ಯಾಕೆಂದರೆ ನಕ್ಷತ್ರ ಅಂತಕ್ಕಂಥದ್ದು ಪರ್ಟಿಕ್ಯುಲರಾಗಿ ಇದನ್ನೇ ಯಾಕೆ ಬಳಸ್ತೀವಿ ಅಂದರೆ, ಇನ್ನು ಉಳಿದ 4 ಭಾಗ ಇದೆ. ವಾರ, ತಿಥಿ, ಲಗ್ನ ಇದೆಲ್ಲ ಇದೆ. ಇದಿಷ್ಟು ತಿಳ್ಕೊಳಕ್ಕಾಗಲ್ಲ. ಅದಕ್ಕೆ ಕೊನೆಯ ಪಕ್ಷ ನಕ್ಷತ್ರ ಯಾಕೆ ಬೇಕು ಅಂದರೆ, ನಕ್ಷತ್ರಕ್ಕೂ ಮಗು ಹುಟ್ಟಿದ ಭೂಮಿಗೂ ಸಂಬಂಧ ಇದೆ. ಮಗು ಹುಟ್ಟಿದ ನಕ್ಷತ್ರಕ್ಕೂ ಆ ಮಗು ಯಾವ ಭೂಮಿಯಲ್ಲಿ ಹುಟ್ಟಿತು, ಎಂಥ ಭೂಮಿಯಲ್ಲಿ ಹುಟ್ಟಿತು, ಅದರ ತಲೆ ಅಂದರೆ ಮೆದುಳು ಮತ್ತು ಹೃದಯ ಹುಟ್ಟಿದ ಜಾಗದ ಸತ್ಯದಿಂದ ಮಗು ಬರೋದು. ಅಮೇರಿಕಾದಲ್ಲಿ ಹುಟ್ಟಿದ ಮಗುಗೆ ಇಂಡಿಯಾ ದೇಶ ಶಾಸ್ತ್ರ ಕೇಳಿದ್ರೆ ನಮೋ ವೆಂಕಟೇಶ, ಅದಕ್ಕೂ ಇದಕ್ಕೂ ಸಂಬಂಧನೇ ಬರಲ್ಲ. ಹುಟ್ಟಿದ ಅಮೇರಿಕಾದಲ್ಲಿ, ಕೇಳ್ತಿರೋದು ಇಲ್ಲಿ. ಉದಾಹರಣೆ, ಬ್ಯಾಂಗ್ಳೂರು ಹುಟ್ಟಿದ ಮಗುಗೆ ಮೈಸೂರಲ್ಲಿ ಕೇಳೋಕ್ಕೂ ಅಧಿಕಾರ ಇಲ್ಲ, ಬ್ಯಾಂಗ್ಳೂರಲ್ಲೇ ಕೇಳಬೇಕು. 1 ನಿಮಿಷ ಸೂರ್ಯನ ವ್ಯತ್ಯಾಸ ಆಗೇ ಆಗತ್ತೆ. ಅಂದ ಮೇಲೆ ಮಗು ಹುಟ್ಟಿದ ಜಾಗದಲ್ಲಿ ಎಷ್ಟು ಶಕ್ತಿ ಇದೆ ಅಂತ ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಮಕ್ಕಳ ನಕ್ಷತ್ರ ಆಗಲಿ, ನೀವು ಹುಟ್ಟಿದ ನಕ್ಷತ್ರ ಆಗಲಿ, ನೀವು ಯಾವ ಜಾಗದಲ್ಲಿ ಹುಟ್ಟಿದ್ರಿ, ಆ ಮನೆ ಯಾವ ಗೋಡೆ ಒಡೆದೋಗಿತ್ತು, ಯಾವ ಗೋಡೆ ಬಿರುಕು ಬಿಟ್ಟಿತ್ತು, ಆ ಮನೆಯಲ್ಲಿ ಲೆಟ್ರಿನ್ ಫಿಟ್ಟು ಎಲ್ಲಿತ್ತು, ಆ ಮನೇಲಿ ಬಾವಿ ಎಲ್ಲಿತ್ತು, ಕಾಂಪೌಂಡ್ ಇತ್ತಾ ಇಲ್ವಾ, ಹಾವು ಬಂದಿತ್ತಾ, ನಾಯಿ ಬತ್ತಿತ್ತಾ, ಇದೆಲ್ಲವೂ ಕೂಡ ನೀವು ಸ್ವಲ್ಪ ನೆನಪು ಮಾಡ್ಕೊಳ್ಳಿ. ಆ ಕರ್ಮ ನಿಮ್ಮಲ್ಲಿ ಬಂದಿರುತ್ತೆ, ಅದೇ ಮಗುವಿನ ನಕ್ಷತ್ರವಾಗಿರುತ್ತೆ. ಅದಕ್ಕೋಸ್ಕರವಾಗಿ ನಕ್ಷತ್ರಕ್ಕೆ ಅಷ್ಟು ನಾವು ಪ್ರಾಧಾನ್ಯತೆ ಕೊಡಬೇಕು. ಈಗ ವಿಷಯಕ್ಕೆ ಬರೋಣ. ಆ ನಕ್ಷತ್ರ ಜನ್ಮ ನಕ್ಷತ್ರ ಅಂತ ಕೂಡ ನಾವು ಬಾಯಲ್ಲಿ ಹೇಳ್ತೀವಿ. ಈ ಜನ್ಮ ನಕ್ಷತ್ರ ಅಂತಕ್ಕಂಥದ್ದು ಬಾಯಲ್ಲಿ ಹೇಳೋದಕ್ಕೂ ಒಂದು ಕಾರಣ ಇದೆ. ಏನು, ನಕ್ಷತ್ರಕ್ಕೀಗ ಹುಟ್ಟುಬಿಟ್ಟಿದೆ ಮಗು. ಈಗ ನಾನು ಸಾಕಷ್ಟು ನಕ್ಷತ್ರಗಳ ಬಗ್ಗೆ ಹೇಳ್ತೀನಿ, ಇದು ತಪ್ಪು, ಇದು ಸರಿ, ಇದು ಮದುವೆ ಮಾಡಬೇಡಿ, ಮದುವೆನೇ ಇಲ್ಲ, ಲವ್ ಆಗತ್ತೆ, ಹಲವಾರು ಹೇಳ್ತಿರ್ತೀನಿ. ಎಷ್ಟೋ ಜನಕ್ಕೆ ಇದರಿಂದ ತುಂಬ ಬೇಜಾರಾಗತ್ತೆ. ಇವ್ರು ಏನಪ್ಪ ಇವರು ಹಿಂಗೆ ಹೇಳ್ಬಿಡ್ತಾರಲ್ಲ, ನಾವು ಹೆಂಗೆ ಇದು ಕೇಳೋದ, ಇವ್ರ ಹತ್ರ ಮಾತಾಡೋದ, ಇವ್ರ ಹತ್ರ ಹೋಗೋದ. ಈ ಭಯವನ್ನು ಉಂಟು ಮಾಡುವ ಯಾವ ಕಾರ್ಯಕ್ರಮ ಅಂದರೆ ನಮ್ಮದೇನೆ. ಭಯ ಉಂಟು ಮಾಡೋ ಕಾರ್ಯಕ್ರಮ ಮಾಡ್ತಾ ಇಲ್ಲ. ಯಾರೂ ಭಯ ಬೀಳಬೇಕಾದ ಅವಶ್ಯಕತೆ ಇಲ್ಲ. ವಿಚಾರ ಏನು, ನೀವು ಮಲಗಿದಿರಲ್ಲ, ಸ್ವಲ್ಪ ತಟ್ಟಿ ಎಬ್ಬರಿಸ್ತಾ ಇದ್ದೀನಿ, ಮೇಲೆ ಕೇಳಿ ಕಣ್ಬಿಡಿ ಅಂತ ಅಷ್ಟೇ. ಏಕೆಂದರೆ ಮಲ್ಕಂಡೇ ಕೇಳೋ ಅಭ್ಯಾಸ ಆಗಿದೆ. ಯಾಕೆ ಅಂದರೆ ಏನೋ ಹೇಳ್ಕೊತಾರೆ, ಏನೋ ಜೀವನದಲ್ಲಿ ಹುಟ್ಟಿದ್ದೀನಿ, ಅಲ್ಲ, ನಾನು ಏನಕ್ಕೆ ಹುಟ್ಟಿದೆ, ಏನು ಮಾಡಬೇಕು ಅಂದರೆ ನಾನು ಸ್ವಲ್ಪ ಎಬ್ಬರಿಸಿದ್ರೆ ಯಾರು ಒಂದು 4 ಜನ ಹೇಳಲಿ ಮೇಲಕ್ಕೆ, ಇನ್ಮಿತ್ತಲ್ಲ ಮಲಗಿರಲಿ, ತೊಂದರೆ ಇಲ್ಲ. ಈ ಬೆಳೆದು ಎಬ್ಬರಿಸೋಕ್ಕೆ ಈ ಕಾರ್ಯಕ್ರಮ ಸ್ವಲ್ಪ ಮೆಸೇಜ್ ಕೊಡಲಿ ಅಂತ ಈ ವಿಚಾರ ಹೇಳ್ತಾ ಇದ್ದೀನಿ. ಈಗ ನಕ್ಷತ್ರ ಆಯಿತು, ಈಗ ನಮ್ಮ ಕೈನಲ್ಲಿ ಏನೂ ಮಾಡಲಿಕ್ಕಾಗಲ್ಲ, ಮಾಡ್ಸೋಕ್ಕಾಗಲ್ಲ. ಕರೆಕ್ಟಾಗಿ ಹೇಳಿದ್ರೆ ಯಾರು ಕೇಳಿದ್ರೆ ಹೇಳಲ್ಲ. ಈ ಥರದ್ರು ಸಾಕಷ್ಟು ಜನ ಇದ್ದಾರೆ ಅಲ್ವಾ. ಒಬ್ಬೊಬ್ರು ಒಂದೊಂದು ಥರ ಹೇಳ್ತಾರೆ, ಸ್ವಾಮಿ ನಿಮ್ಮ ಥರ ಯಾರು ಹೇಳಲ್ಲ, ಇದು ಅಪ್ಲಿಕೇಶನ್ ಆಗ್ತಾನೆ ಇದ್ದೀರಾ, ನಾನು ತಗೋತಾನೆ ಇದ್ದೀನಿ. ಆದರೆ ನಾವು ಒಂದು ತಿಳ್ಕೋಬೇಕು, ಮನೆಯಲ್ಲಿ ನಾವು ಒಂದು ಸಂಭ್ರಮವಾಗಿರ್ತಕ್ಕಂಥ ಮನೆ ಆಗಬೇಕು, ಸಡಗರ ಇರಬೇಕು ಮನೆಯಲ್ಲಿ. ಏನು ಹೇಳ್ತೀಯಮ್ಮ, ಎಷ್ಟು ಖುಷಿ ಇರುತ್ತಲ್ಲ, ಒಂದು ಹಬ್ಬ ಮದುವೆ ಮಾಡಿದಾಗ ಎಷ್ಟು ಸಡಗರ ಇರುತ್ತೆ. ಹಾಗೆ ಪ್ರತಿದಿನ ಮನೆಯಲ್ಲಿ ಸಡಗರ ಇರಬೇಕು ಅಂದರೆ ಹೆಂಗಸರು ನಿಜವಾಗಲೂ ಮನೆಯಲ್ಲಿ ಮೇಲ್ಭಾಗದಲ್ಲಿರ್ತಕ್ಕಂತಹ ನಮ್ಮ ಮನೆಯ ಬಾಗಿಲು ಏನಿರುತ್ತೆ, ಮೇಲ್ಭಾಗದಲ್ಲೂ ಕೂಡ ಹೊಸಲು ಅಂತ ಹೇಳ್ತೀವಿ. ಮೇಲ್ಭಾಗದ ಚೌಕಟ್ಟು, ಹೌದಮ್ಮ, ಕೆಳಭಾಗದ್ದು ಕೂಡ ಹೊಸಲು ಅಂತ ಹೇಳ್ತೀವಿ. ಮೇಲ್ಭಾಗಕ್ಕೆ ತೋರಣ ಕಟ್ತೀವಿ, ಕೆಳಭಾಗ ಇರತಕ್ಕಂಥ ಹೊಸಲಿಗೆ ಅರಿಶಿನ ಕುಂಕುಮ ಇಕ್ತೀವಿ. ಏನು ಅರ್ಥ ಇದು? ಕೆಳಗಡೆ ಇರೋ ಹೊಸಲಿಗೆ ಅರಿಶಿನ ಕುಂಕುಮ ಇಕ್ತೀವಿ, ಯಾಕೆ ಇಡಬೇಕು? ಮೇಲ್ಗಡೆ ಇರುವಂತಹ ಭಾಗಕ್ಕೆ ತೋರಣ ಕಟ್ತೀವಿ ಮಾವಿನ ಸೊಪ್ಪಿಂದು, ಅದಕ್ಕೆ ಯಾಕೆ ಅಲ್ಲೇ ಕಟ್ಟಬೇಕು, ಕೆಳಗೆ ಯಾಕೆ ಕಟ್ಟಬಾರ್ದು? ಅರಿಶಿನ ಕುಂಕುಮ ಮೇಲೆ ಯಾಕೆ ಇಕ್ಕಬಾರ್ದು? ಇದು ತಿಳ್ಕೊಳ್ಳಿ ಫಸ್ಟ್ ಅಂತ ಹೇಳ್ತಾ ಇದ್ದೀನಿ. ನೀವು ಮನೆ ವಾಸ ಮಾಡ್ತೀರಲ್ಲ, ನಿಮ್ಮ ಮನೆ ಬಾಗಿಲು ಏನಂತ? ಅಶ್ವಿನಿ ದೇವತೆಗಳು,
ನಿಮಗೆ ಪ್ರತ್ಯಕ್ಷವಾಗಿ ಭಗವಂತ ಬಾಗಿಲ ರೂಪದಲ್ಲಿ ಮನೆಯನ್ನು ದಾಟಿ ಹೋಗುವಾಗ ಹೋಗ್ಬಾಪ್ಪ ಅಂತ ತಂದೆ ತಾಯಿ ಮಕ್ಕಳಿಗೆ ಹೋಗ್ಬಾ ಅಂತ ಹೇಳಬೇಕು. ಮಗು ಹೋಗ್ಬೇಕಾದ್ರೆ ಅಮ್ಮ ಹೋಗಿ ಬರ್ತೀನಿ ಅಂತ ಹೇಳಿ ಹೋಗಬೇಕು. ಇಲ್ಲ, ಎಲ್ಲವೂ ಸಿಯೋ ಬಾಯ್ ಟಾಟಾ ಬಂದ್ರೆಷ್ಟು ಹೋದ್ರೆಷ್ಟು ಅಂತ ಅದರ ಅರ್ಥ. ಹೌದು, ನಾವು ಮಗುಗೂ ಅದೇ ಕಲಿಸಿರೋದು, ನಾವು ಅದನ್ನೇ ಕಲಿತಿರೋದು. ಯಾಕೆ ಅಂದರೆ ಬಾಗಿಲು ಸ್ವರ್ಗ. ಇಡೀ ಮನೆಯ ಹಣೆ ಬರವನ್ನು ಸರಿ ಮಾಡೋದೇ ಬಾಗಿಲು. ಆ ಬಾಗಿಲಿಗೆ ತೋರಣ ಏನಕ್ಕೆ ಕಟ್ತೀವಿ, ಅರ್ಶಿನ ಕುಂಕುಮನೇ ಏನಕ್ಕೆ ಕೆಡ್ತೀವಿ ಅಂದರೆ ಸಿನಿಮಾ ನೋಡಿದಾಗ ಬಾಯ್ ಬಿಟ್ಕೊಂಡು ನೋಡ್ತೀವಿ ನಾವು, ಏನು ಆ್ಯಕ್ಟಿಂಗ್ ಮಾಡಿದ್ರು ಒಬ್ಬೊಬ್ಬ ಅಂತೀವಿ, ಅಲ್ಲೇನು ಮೆಸೇಜ್ ತಗೊಳ್ಳಲ್ಲ ನಾವು. ಏನಮ್ಮ? ಹೌದು. ಅದಕ್ಕೋಸ್ಕರವಾಗಿ ಕೆಳಗಡೆ ಹೊಸಲಿಗೆ ಯಾಕೆ ಅರ್ಶಿನ ಕುಂಕುಮ ಹಚ್ಚಬೇಕಂದ್ರೆ ನರಸಿಂಹರು ಪ್ರತ್ಯಕ್ಷ ಆಗಿ ಆ ಹೊಸಲ ಮೇಲೆ ಕೂತ್ಕೊಂಡು ಯಾರನ್ನ ಸಂಹಾರ ಮಾಡಿದ್ದು ಗೊತ್ತಿಲ್ವಾ? ಹಿರಣ್ಯಕಶಿಪುವಿಗೆ ಬುದ್ಧಿಯನ್ನು ಹೊಸ ಜೀವನವನ್ನು ಕೊಟ್ಟಂಥ ಹೊಸಲೇ ನಾರಾಯಣ ಶ್ರೀ ನರಸಿಂಹಸ್ವಾಮಿ. ಆ ಹೊಸಲ ಮೇಲೆ ಕೂತಂಥ ಕಾರಣದಿಂದಾಗಿ ಲಕ್ಷ್ಮೀನಾರಾಯಣ ಆ ಬಾಗಿಲಲ್ಲಿ ವಾಸ ಮಾಡ್ತಾರೆ. ಅದಕ್ಕೆ ಮಧ್ಯಭಾಗದಲ್ಲಿ ಯಾವುದೇ ಕಾರಣಕ್ಕೆ ಹೊಸಲಲ್ಲಿ ಪಾಸಾಗಬಾರ್ದು. ಹೊಸಲಲ್ಲಿ ಮನೆ ಒಳಗಡೆ ಹೋಗಬೇಕಾಗಲಿ ಮನೆ ಒಳಗೆ ಬರಬೇಕಾಗಲಿ ಸೈಡಿಂದನೇ ಹೋಗಬೇಕು, ಸೈಡಿಂದನೇ ಬರಬೇಕು. ಅದಕ್ಕೆ ಮಧ್ಯಭಾಗದಲ್ಲಿ ಅದಕ್ಕೆ ಅರಿಶಿನ ಕುಂಕುಮ ಹಚ್ತಾರೆ. ಯಾಕೆಂದರೆ ತುಳಿಬೇಡುವ ಮೂರ್ಖರ ಅಂತ. ರಂಗೋಲೆ ಇಟ್ಟುಬಿಟ್ಟು ಬಾಗಿಲಲ್ಲಿ ಮಧ್ಯಭಾಗದಲ್ಲಿ ಅರಿಶಿನ ಕುಂಕುಮ ಹಚ್ತಾರೆ. ಯಾಕೆ ಅಂದರೆ ರಂಗೋಲೆ ತುಡಿಬೇಡಿ, ಇದು ಲಕ್ಷ್ಮಿ ಅನುಗ್ರಹ ಅಂತ. ನಾವು ತುಳ್ಕೊಂಡೇ ಹೋಗೋದು ನಮ್ಮ ಜನ. ಹೊಸಲು ಯಾವುದಾದ್ರು ಆಗಲಿ ಸೈಡಲ್ಲಿ ಹೋದ್ರು ಸೈ, ಮಧ್ಯದಲ್ಲಿ ಹೋದ್ರು ಸೈ. ಏನಮ್ಮ? ಆಮೇಲೆ ಏನು ಹಬ್ಬ ಬಂದಾಗ ಹೂವು ಹಾಕಿದ್ದೇನು, ಪೂಜೆ ಮಾಡಿದ್ದೇನು, ಕೈ ಮುಟ್ಟು ನಮಸ್ಕಾರ ಮಾಡಿದ್ದೇನು, ಆದರೆ ಆ ಹೊಸಲಲ್ಲಿ ಇರ್ತಕ್ಕಂತಹ ಶಕ್ತಿಯನ್ನು ನಾವು ಅರಿಸ್ಕೊಂಡಿಲ್ಲ. ಅದಕ್ಕೋಸ್ಕರವಾಗಿ ಮೇಲ್ಮುಖವಾಗಿ ಕಟ್ಟತಕ್ಕಂತಹ ಆ ಒಂದು ಮಾವಿನ ಎಲೆ ದುರ್ಗಿಗೆ ಸಂಬಂಧಪಟ್ಟಂತಹದ್ದು. ಶಕ್ತಿ ದೇವತೆ ನಿಮ್ಮ ಮನೆಯಲ್ಲಿ ಸದಾ ನೆಲೆಸಿರಲಿ, ಮನೆಯಿಂದ ಹೊರಗೋಗೋದು ಹೊರಗೆ ಬರೋದಕ್ಕೆ ಧೈರ್ಯವಂತರಾಗಿ ಬದುಕಲಿ ಅಂತಕ್ಕಂತಹ ಒಂದು ಸಂದೇಶ. ಜೊತೆಗೆ ಆ ಒಂದು ರೀತಿಯಲ್ಲಿ ಆ ತೋರಣವನ್ನು ಕಟ್ತಕ್ಕಂಥ ಲೆಕ್ಕದಲ್ಲಿ ಇವತ್ತು ಯಾವ ಮಟ್ಟಕ್ಕೆ ಬಂದಿದ್ದೀವಿ ಅಂದರೆ ಪ್ಲಾಸ್ಟಿಕ್ ತೋರಣ ಹಾಕ್ಕೊಂಡು ಬಾಗಿಲಿಗೆ ಪ್ಲಾಸ್ಟಿಕ್ ತೋರಣ, ಮನೆಯಲ್ಲಿರೋ ದೇವರಿಗೆ ಪ್ಲಾಸ್ಟಿಕ್ ಹೂವು, ಚರ್ಮ ರೋಗ ಪ್ರಾಪ್ತಿ ಅಂತ ಭಗವಂತ ದಿನಾ ಆಶೀರ್ವಾದ ಮಾಡ್ತಾನೆ. ಮನೇಲಿರೋರಿಗೆಲ್ಲ ಚರ್ಮ ರೋಗ ಬರಲಿ. ಯಾಕೆಂದರೆ ನೀವು ಫೋಟೋಗೆ ಹಾಕಿದ್ರೆ ಹೂವು ಯಾವುದೋ ಪ್ಲಾಸ್ಟಿಕ್ಕು. ಜನ ಮುಡ್ಕೊಳ್ಳೋ ಮಟ್ಟಕ್ಕೂ ಬಂದ್ಬಿಟ್ಟವ್ರೆ ಪ್ಲಾಸ್ಟಿಕ್ನ. ಅಂದರೆ ಇಂಥ ಕಿತ್ತೋಗಿರೋದು ಜನ ಆಗಿದ್ದೀವಿ ಅಂತ ಯೋಚನೆ ಮಾಡಿ. ನಿಮ್ಗೆ ಯಾರು ದೇವ್ರ ಫೋಟೋ ಮನೇಲಿ ಇಟ್ಕೊ ಅಂತ ಹೇಳಿದ್ದು? ಸತ್ತವ್ರಿಗೂ ಅದಕ್ಕೆ ಒಂದು ಪ್ಲಾಸ್ಟಿಕ್ ಹೂವು, ಮನೆ ಬಾಗಿಲಿಗೆ ಪ್ಲಾಸ್ಟಿಕ್ ಜಂಡ, ಇದೆಲ್ಲ ಮಾಡಿ ದೇವರಿಗೆ ನೀವು ಮಾಡ್ತೀನಿ ಅಂತ ಇರೋದು ಎಷ್ಟು ಮೋಸ ಮಾಡ್ತಾಯಿದ್ರೆ ಲೆಕ್ಕ ಹಾಕೊಳ್ಳಿ. ದೇವ್ರ ದೀಪಕ್ಕೆ ಎಣ್ಣೆ ಬೇರೆ, ಕಮ್ಮಿ ದುಡ್ಡೊಂದು. ನೀವು ಹಾಕ್ಕೊಂಡಿರ್ತಕ್ಕಂಥದ್ದು ವೆಜಿಟೇಬಲ್ ಪಲಾವ್ ಮಾಡೋಕ್ಕೆ ಒಳ್ಳೆ ಎಣ್ಣೆ. ಅಂದರೆ ನೀವು ದೇವರು ನಿಮಗೆ ತಥಾಸ್ತು ಅಂದ್ಬಿಡ್ಬೇಕು. ನೀವು ದೇವ್ರ ಹತ್ರನೇ ಬಿಸ್ನೆಸ್ ಮಾಡೋ ಜನಕ್ಕೆ ಹೆಂಗ್ರಿ ಒಳ್ಳೆ ನಕ್ಷತ್ರ ಮಗು ಹುಟ್ಟತ್ತೆ? ಹಾಂ, ಸಣ್ಣದೆಲ್ಲ ನಿಮಗೆ, ದೊಡ್ಡದೆಲ್ಲ ಮುರ್ಕು ಬಾರ್ಕೆಲ್ಲ ಅವ್ರಿಗೆ. ಆದರೆ ನಿಮ್ಗೆ ದೇವ್ರು ಒಳ್ಳೇದು ಮಾಡಬೇಕು. ಆಮೇಲೆ ಒಂದು ಕೈ ನಮಸ್ಕಾರ ಬೇರೆ. ಹಾಂ, ದೇವರಿಗೆ ಒಂದು ಕೈ ನಮಸ್ಕಾರ ಮಾಡ್ಕೊ ಬಂದೆ ನಂಗೆ ಟೈಮ್ ಇಲ್ಲ, ಮಾಡ್ಕೊ. ಅದಕ್ಕೆ ನಿಂಗಂತ ಇರ್ತಿಲ್ಲ, ಜೀವನ ಎಲ್ಲ ಹಿಂಗೆ ಬಿಡ್ಬಿಡ್ಕೇನೆ. ಏನು ಮಾಡಿದ್ರು ಅಷ್ಟೇ ಐತೆ. ಮುಳ್ಳು 12ಕ್ಕೆ ಬಿಟ್ಟು ಒಂದಕ್ಕೆ ಹೋಗಲೇ ಇಲ್ಲ. ದುಡ್ದು ಸಾಕಾಯಿತು ಅಂತ ಮಲ್ಕೊಳತ್ತೆ, ನಿದ್ದೆ ಬರಲ್ಲ, ಹೊರಗೆ ಹೋಯ್ತದೆ, ಯಾರೂ ಬೆಲೆ ಕೊಡಲ್ಲ, ಡಬ್ಬಿಲಿರೋ ಅನ್ನ ತಿನ್ನೋಕ್ಕೆ ಟೈಮ್ ಇರಲ್ಲ. ಯಾವ ಪುರುಷಾರ್ಥಕ್ರಿ ಜೀವನ? ಇದೇ ನಮ್ಮ ಶಾಪ. ಸಮಯ ಪ್ರಜ್ಞೆಯನ್ನು ಅರಿದೇ ಇದ್ದಂಥ ಸಂದರ್ಭದಲ್ಲಿ ನಮ್ಮ ಮನೆ ಏನು, ನಮ್ಮ ಮನೆ ಬಾಗಿಲೇನು, ನಾವು ತಿನ್ನೋ ಊಟ ಏನು, ನಮ್ಮ ಅಡುಗೆ ಮನೆ ಏನು, ಗಂಡ ಹೆಂಡತಿ ಏನು, ಸಂಬಂಧನೇ ಗೊತ್ತಿಲ್ಲ. ಏನೋ ಮಾಡ್ಕೊಂಡೆ, ಇನ್ನೇನು ನಮ್ಮಪ್ಪ ಹೇಳ್ದ ಅದು ಬೈದ್ಬಿಟ್ಟು ಹೇಳ್ತಾರೆ, ಬೈಯಂಗಿಲ್ಲ ನಾನು. ಏನೋ ನಮ್ಮಪ್ಪ ಮುಂಡೆ ಮಗ ಮಾಡ್ಕೊಂಡೆ ಸಾಯ್ತಾ ಇದ್ದೀನಿ ಅಂತಾನೆ. ಇಲ್ಲ ನನಗೂ ಅಕಸ್ಮಾತ್ ಏನೋ ಲವ್ ಮಾಡಿಬಿಟ್ಟೆ ಕಟ್ಕೊಂಡಿದ್ದೀನಿ ಅಂತಾನೆ. ಇಲ್ಲಮ್ಮ, ಈ ಹೋರಾಟ ನಮ್ಮ ಜೀವನದಲ್ಲಿ ಆಗಿ ಇದ್ರ ಮಧ್ಯೆ ಬರೋ ಮಗು ಉಗ್ರವಾದಿ ಮಗುನೇ ಬರೋದು. ಯಾಕೆ? ನಿಮ್ಮದೇ ಫೈಟು. ಈ ಫೈಟಲ್ಲಿ ಬರೋ ಮಗು ಉಗ್ರವಾದಿ ಬರುತ್ತೆ. ಇನ್ನು ಮನೆ ನೋಡ್ಕೋಬೇಕು. ಯುದ್ಧ ತಾಂಡವ. ಇದಕ್ಕೆ ಗೃಹ ಯುದ್ಧ ಅಂತಾರೆ. ಏನು? ಗೃಹ ಯುದ್ಧ, ಗ್ರಹ ಯುದ್ಧ ಎರಡೂ ಕೂಡ ನಿಮ್ಮ ಮನೆ ಹೊಸ್ತಲ್ಲೇ ಇದೆ. ಅದಕ್ಕೆ ಅರಿಶಿನ ಕುಂಕುಮ ಇಕ್ಕತಕ್ಕಂತಹ ಒಂದು ಭಾಗ. ನಾವು ಹೊಸಲು ದಾಟಿ ಬರಬೇಕಾದ್ರೆ ಇದ್ರ ಜೊತೆಗೆ ಬೆಳಿಗ್ಗೆ ಮತ್ತು ಸಂಜೆ ಸೂರ್ಯ ಹುಟ್ಟೋದಕ್ಕೆ ಮುಂಚೆ ಬಾಗಿಲಲ್ಲಿ ಗುಡಿಸಿ ರಂಗೋಲಿ ಹಾಕಬೇಕು. ಸೂರ್ಯ ಹುಟ್ಟಕ್ಕಿಂತ ಮುಂಚೆ, ಸೂರ್ಯ ಮುಳುಗಿದ ಮೇಲೆ ಬಾಗಿಲಲ್ಲಿ ಕಸ ಹೊಡೆದು ರಂಗೋಲಿ ಹಾಕಿದ್ರೆ ಆ ಮನೆಗೆ ಲಕ್ಷ್ಮಿ ಅನುಗ್ರಹ ಪ್ರಾಪ್ತಿಯಾಗತ್ತೆ. ಯಾಕೆ ಆ ಸಮಯದಲ್ಲಿ ಸೂರ್ಯ ಮುಳುಗುವಾಗಲೇ ಯಾಕೆ ಮಾಡಬೇಕು ಅಂದರೆ ಗಂಡ ಬರುವ ಆ ಸಮಯ ನೀವು ಅದನ್ನು ನಿರೀಕ್ಷಣೆ ಮಾಡಬೇಕು. ಬೇಗ ಬನ್ನಿ, ಇವತ್ತು ದೇವ್ರ ಹತ್ರ ದೀಪ ಹಚ್ಚೋಣ ಅಂತಕ್ಕಂಥ ಒಂದು ಪ್ರಯತ್ನ ಮಾಡೋದಕ್ಕೆ ಈ ಸಮಯವನ್ನು ನೀವು ನೀಟಾಗಿ ಮನೆ ಬಾಗಿಲನ್ನು ಗುಡಿಸಿ
ರಂಗೋಲಿ ಹಾಕ್ತಕ್ಕಂಥದ್ದು ಸೂರ್ಯ ಹುಟ್ಟೋದಕ್ಕೆ ಮುಂಚೆ, ಸೂರ್ಯ ಮುಳುಗದ ಮೇಲೆ ಯಾರ ಮನೆಯಲ್ಲಿ ರಂಗೋಲಿ ಹಾಕ್ತೀರಾ ಆ ಮನೆಯಲ್ಲಿ ಅದೃಷ್ಟವಸಾತ್ ಹಸುವಿನ ಸಗಣಿ ಏನಾದ್ರು ಸ್ವಲ್ಪ ಸಿಕ್ಕಿದ್ರೆ ಸ್ವಲ್ಪ ಮಾಡಿಬಿಟ್ಟು ಹಸುವಿನ ಸಗಣಿ ಸಾರಿಸಿದ್ರ ಮೇಲೆ ರಂಗೋಲಿ ಏನಾದ್ರು ಹಾಕಿದ್ರೆ ನಿಮ್ಮ ಮನೆ ಸದಾ ಸಂಕ್ರಾಂತಿ ಹಬ್ಬ. ಹಸುವಿನ ಸಗಣಿನೇ ಗೊತ್ತಿಲ್ಲ ನಮಗೆ, ಅದು ಮುಟ್ಟಿದ್ರೆ ಅಲರ್ಜಿ, ಚೀಚಿ ಅದೆಲ್ಲ ಹೆಂಗೆ ಮುಟ್ಟಕ್ಕಾಗತ್ತೆ, ಅಯ್ಯೋ ಎಷ್ಟೋ ಜನ ಹೆಣ್ಮಕ್ಳು ಓಡೋಗ್ಬಿಡ್ತಾರೆ ಸಗಣಿ ಅಂದರೆ ಪಾಪ ಈಗಿನ ಹಸು ಸಗಣಿ ಹಂಗೆ ಇರುತ್ತೆ. ಪ್ಲಾಸ್ಟಿಕ್ ಪೇಪರ್ ತಿಂದು ಪಾಪ ಚೆನ್ನಾಗಿರೋ ಸಗಣಿ ಎಲ್ಲಾಗತ್ತೆ, ಅದು ಮುಟ್ಟೋಕ್ಕೂ ಒಂಥರ ಕಷ್ಟ. ಹಸು ಚೇಂಜ್ ಆಯಿತಾ, ನಾವು ಚೇಂಜ್ ಆದ್ಮೇಲೆ ನೀವೇ ಸ್ವಲ್ಪ ಯೋಚನೆ ಮಾಡಿ. ಹಸುಗೆ ಹೊಟ್ಟೆ ಸಿಕ್ಕಲಿಲ್ಲ, ಪ್ಲಾಸ್ಟಿಕ್ ತಿನ್ನೋ ಮಟ್ಟಕ್ಕೆ ನಾವು ನಿಲ್ಲಿಸಿದ್ದೀವಿ, ಆಮೇಲೆ ಅದಕ್ಕೆ ಯಾವತ್ತೊಂದಿನ ಪೂಜೆ ಮಾಡಿಬಿಡ್ತೀವಿ. ಹೆಂಗಾಗತ್ತದು, ಅಳ್ಳಾಡ್ತಿರ್ತದೆ ಪಾಪ ಶಕ್ತಿ ಇಲ್ಲದೆ. ಹೀಗಾಗಿ ನಾವು ಮಾಡಬೇಕಾಗಿದ್ದ ವಿಚಾರ ಏನಪ್ಪ ಅಂದರೆ, ನೀವು ಈ ಹೊಸಲನ್ನು ಮಕ್ಕಳು ದಾಟಬೇಕಾದ್ರೆ, ಒಳಗೆ ಬರಬೇಕಾದ್ರೆ, ಹೊರಗೆ ಬರಬೇಕಾದ್ರೆ, ನಿಮ್ಮ ಯಜಮಾನರು ಹೊರಗೆ ಹೋಗ್ಬೇಕಾದ್ರೆ, ಒಳಗೆ ಬರಬೇಕಾದ್ರೆ ಆ ಹೊಸಲಿಗೆ ಏನೆಲ್ಲ ಪ್ರಾರ್ಥನೆ ಸಂಕಲ್ಪವನ್ನು ಮಾಡ್ಕೋಬೇಕು ಅಂತಕ್ಕಂಥ ತಿಳ್ಕೊಳ್ತಕ್ಕಂಥದ್ದು, ಅಡುಗೆ ಮನೆಯಲ್ಲಿ ಮೌನವಾಗಿ ಅಡುಗೆ ಮಾಡ್ತಕ್ಕಂಥದ್ದು, ಇದು ಎರಡನ್ನು ನೀವು ಸತ್ಯವನ್ನು ತಿಳ್ಕೊಳ್ಳೋದೇ ಆದರೆ ನಿಮ್ಮ ಮನೆ ಲಕ್ಷ್ಮೀ ನಿವಾಸ ಆಗತ್ತೆ. ಯಾಕೆ ಅಂದರೆ ನಿಮ್ಮ ಮನೆಯಲ್ಲಿ ಎಲ್ಲರೂ ಒಂದು ಕಡೆ ಮೂಲೆಯಲ್ಲಿ ನೋಡಿ ಎಲ್ಲರೂ ಜಾಡು ಹಿಂಗೆ ಅಳ್ಳಾಡ್ತಾ ಇದ್ದರೆ ನಿಮ್ಮ ಮನೇಲಿ ಎಂತಹ ಕಲಹ ನಡೆಯುತ್ತೆ ಅಂದರೆ, ಜಾಡು ಅಂದರೆ ಗೊತ್ತೇನಮ್ಮ, ಜಿಲ್ಲೆ ಥರ ಕಟ್ಟಿದ್ರೆ ಜಾಲರಿ ಥರ, ಅದೆಲ್ಲರೂ ನಿಮ್ಮ ಮನೆಯಲ್ಲಿ ಸಜ್ಜಾದಲ್ಲೋ ಎಲ್ಲೋ ಕಟ್ಟಿದ್ರಿ ಅಂತ ಇಟ್ಕೊಳ್ಳಿ, ನೀವು ಆಯುಧ ಪೂಜೆಗೆ ಒಂದು ಸಲ ಪರಕೆ ತೋರಿಸೋದಕ್ಕೆ, ದಿನ ಪರಕೆ ತೋರಿಸಲ್ಲ, ವಾರಕ್ಕೊಂದ್ಸಲ ಪರಕೆ ತೋರಿಸಲ್ಲ, ಗಂಡ ಹೆಂಡತಿ ಡ್ಯೂಟಿ ಮಾಡಬೇಕ್ರಿ, ಭಾನುವಾರ ಏನಕ್ಕಿರೋದು ಮನೆ ನೀಟ್ ಮಾಡೋಕ್ಕೆ ಇಬ್ಬರು ಸೇರಿಕೊಂಡು ಮಾಡಲ್ಲ ಅಂತ ನಾನು ಮಾಡಿ ಅಂತ ಹೇಳ್ತಾ ಇಲ್ಲ. ಆದರೆ ನಿಮ್ಮ ಮನೆ ಎಷ್ಟು ಶುಚಿಯಾಗಿ ಇಟ್ಕೋತೀರಾ, ಸುಣ್ಣ ಬಣ್ಣ ನೋಡ್ಕೋತೀರಾ, ಮನೆ ನೀಟಾಗಿದೆಯಾ, ಇದೆಲ್ಲ ನೋಡ್ಕೊಳ್ಳೋದಕ್ಕೆ ನಿಮಗೆ ಲಕ್ಷ್ಮಿ ಅನುಗ್ರಹ, ಮಕ್ಕಳಲ್ಲಿ ಇರ್ತಕ್ಕಂಥ ಹೊಸತನ ಬರುತ್ತೆ, ನೀವು ನೆಮ್ಮದಿಯಾಗಿರೋದಕ್ಕೆ ಕಾರಣ ಆಗುತ್ತೆ. ಇನ್ನು ಉಳಿದ ಭಾಗ, ಮುಂದುವರೆದ ಭಾಗ ತಿಳ್ಕೊಳ್ಳೋ ಪ್ರಯತ್ನದಲ್ಲಿ ಇರಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಜೈ ಶ್ರೀರಾಮ್. ಖಂಡಿತ ಗುರುಜಿ, ಇಷ್ಟು ಹೊತ್ತು ಸಾಕಷ್ಟು ವಿಷಯಗಳನ್ನ ತಿಳಿಸ್ಕೊಟ್ರಿ, ಧನ್ಯವಾದಗಳು. ನೋಡಿದ್ರಲ್ವಾ ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಬಹಳಷ್ಟು ಮಾಹಿತಿಯನ್ನು ತಿಳ್ಕೊಂಡ್ವಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀಮಾನ್ ಶ್ರೀ ಪುರುಷೋತ್ತಮ್ ದೇಶಿಕ್ ಗುರೂಜಿ, ಶ್ರೀ ಧರ್ಮ ಮಾರ್ಗ ಕಚೇರಿ, ನಂಬರ್ 532, ಮಲಥಳ್ಳಿ ಮುಖ್ಯ ರಸ್ತೆ, ಬೆಂಗಳೂರು 560056. ದೂರವಾಣಿ ಸಂಖ್ಯೆ 9148639933, 8618915231, 91082588834.